ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಪ್ರಮುಖವಾಗಿ ನಾವು ದಿನನಿತ್ಯ ಯೂಸ್ ಮಾಡುವಂಥ ತರಕಾರಿಗಳು ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸೇಫ್ ಇದೆ ಅನ್ನುವಂಥ ಪ್ರಶ್ನೆ ಈಗ ಹುಟ್ಟಿಕೊಳ್ತಾ ಇರುವಂಥದ್ದು. ಕಾರಣ, ಪ್ರತಿ ಮನೆ ಆಗಿರ್ಬೋದು, ಹೋಟೆಲ್ಗಳಲ್ಲಾಗಿರ್ಬೋದು, ಏನೇ ಇದ್ರೂ ಕೂಡ ನಮಗೆ ತರಕಾರಿಗಳು ಆಗಿರ್ಬೋದು ಅಥವಾ ದಿನಸಿ ವಸ್ತುಗಳು ಬೇಕೇ ಬೇಕು. ಬಟ್ ಅದು ಎಷ್ಟರ ಮಟ್ಟಿಗೆ ನಮಗೆ ಅನುಕೂಲ ಆಗ್ತಾ ಇದೆ, ಅದು ಎಲ್ಲಿಂದ ಬರ್ತಾ ಇದೆ, ಎಲ್ಲಿಂದ ಪೂರೈಕೆ ಆಗ್ತಾ ಇದೆ, ಜನರಿಗೆ ಅಂದರೆ ಗ್ರಾಹಕರಿಗೆ ಯಾವ ರೀತಿಯಾಗಿ ಅದು ಸೇರ್ತಾ ಇದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ತಾ ಇದೆ. ಕೊಳಚೆ ನೀರಿನಿಂದ ಅದನ್ನು ತಯಾರು ಮಾಡಲಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅದರ ಜೊತೆಗೆ ಈ ಅನ್ಲೋಡ್ ಮಾಡುತ್ತಲ್ಲ, ಸಹಜವಾಗಿ ಈ ದೊಡ್ಡ ದೊಡ್ಡ ಮಾರ್ಕೆಟಲ್ಲಿ ಅನ್ಲೋಡ್ ಮಾಡುವಂಥ ಜಾಗ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸೇಫ್ ಇದೆ ಅನ್ನುವಂಥದ್ದು. ನೋಡಿ, ಈ ಕೊತ್ತಂಬರಿ ಮತ್ತು ಈ ಕರಿಬೇವಿನ ಕರಾಳತೆಯನ್ನು ಬಿಚ್ಚಿಡ್ತೀವಿ ನಾವು. ನಿಜವಾಗ್ಲೂ ಕೂಡ ಈ ಸ್ಟೋರಿಯನ್ನು ನೀವು ನೋಡಿದ್ರೆ ಹಿಂದೆ ಮುಂದೆ ನೋಡ್ತೀರಾ ಈ ತರಕಾರಿಯನ್ನು ಖರೀದಿ ಮಾಡೋದಕ್ಕೆ. ಹಾಗಾದರೆ ಅಧಿಕಾರಿಗಳು, ಫುಡ್ ಅಧಿಕಾರಿಗಳು ಏನು ಮಾಡ್ತಿದೆ, BBMP ಅಧಿಕಾರಿಗಳ ಗಮನಕ್ಕೆ ಇಲ್ವಾ? ನೀವು ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಿಗೆ ಹೋಗಿ ಅದನ್ನು ಚೆಕ್ ಮಾಡ್ತೀರಿ ಯಾವ ರೀತಿಯಾಗಿ ಆಹಾರ ಪೂರೈಕೆ ಆಗ್ತಾ ಇದೆ ಅಂತೇಳಿ. ಆದರೆ ಇಲ್ಲಿ ಮಾರ್ಕೆಟ್ಗೆ ಬರುವಂಥ ದಿನಸಿ ವಸ್ತುಗಳು ಇದಾವಲ್ಲ, ಅದರ ಕಡೆ ಗಮನ ಕೊಟ್ಟಿದ್ದೀರಾ? ಇದರಿಂದ ಯಾವ ರೀತಿಯಾಗಿ ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರುತ್ತೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೆ ಇವತ್ತಿನ ವಿಶೇಷ. ಕೊಚ್ಚೆಯಲ್ಲಿ ಸೊಪ್ಪು, ಕೊತ್ತಂಬರಿ, ಕರಿಬೇವಿನ ಕರಾಳತೆ. ನಿಜವಾಗ್ಲೂ ಕೂಡ ನೀವು ತಿನ್ನುವಂತಹ ಕೊತ್ತಂಬರಿ ಆಗಿರ್ಬೋದು ಅಥವಾ ದಿನಸಿಯ ವಸ್ತುಗಳು ಏನಿದಾವಲ್ಲ, ಅದು ಎಷ್ಟರ ಮಟ್ಟಿಗೆ ಸೇಫ್ ಇದೆ ಅನ್ನುವಂಥ ಪ್ರಶ್ನೆ ಈಗ. ಅದು ಎಷ್ಟರ ಮಟ್ಟಿಗೆ ಫ್ರೆಶ್ ಆಗಿ ಬರುತ್ತೆ ಅನ್ನೋದು. ಕೊತ್ತಂಬರಿ, ಕರಿಬೇವು ತಿನ್ನುವ ಮುನ್ನ ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕು. KR ಮಾರ್ಕೆಟ್, ಚರಂಡಿ, ರೋಡ್ ಮತ್ತು ಈ ಫುಟ್ಪಾತ್ ಮೇಲೆ ಸೊಪ್ಪನ್ನು ಇಡಲಾಗ್ತಾ ಇದೆ, ಅಲ್ಲಿ ಅನ್ಲೋಡ್ ಮಾಡಲಾಗ್ತಾ ಇದೆ. ನಿಮ್ಮ ಹೊಟ್ಟೆಗೆ ಈ ಮೂತ್ರ ಮತ್ತು ಕೊಳಚೆ ನೀರು ಸೇರ್ತಾ ಇದೆ. ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕು. ರಾಜಧಾನಿಯ ಮನೆ ಮತ್ತು ಹೋಟೆಲ್ಗೆ ಇದೇ ಸೊಪ್ಪು ಕೂಡ ಅಲ್ಲಿ ಹೋಗ್ತಾ ಇರುವಂಥದ್ದು. ಈ ಸುದ್ದಿಯನ್ನು ನೋಡಿದ್ರೆ ನೀವು ಖಂಡಿತವಾಗಿಯೂ ಕೂಡ ಶಾಕ್ ಆಗ್ತೀರಾ. 1 ಗಂಟೆಗಳ ಕಾಲ ಇದರ ಬಗ್ಗೆ ಸುದೀರ್ಘವಾಗಿ ನಾವು ನಿಮ್ಮ ಮುಂದೆ ಇರ್ತೀವಿ, ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ. ಯಾಕೆ ಈ ರೀತಿಯಾಗಿ ಸೊಪ್ಪುಗಳು ಆಗಿರ್ಬೋದು ಅಥವಾ ತರಕಾರಿ ಆಗಿರ್ಬೋದು, ಯಾಕೆ ಈ ರೀತಿಯಾಗಿ ಕಳಪೆ ಮಾರ್ಕೆಟ್ಗೆ ಅದು ರವಾನೆ ಆಗ್ತಾ ಇದೆ, ಇದೆಲ್ಲ ಗೊತ್ತಿದ್ರೂ ಕೂಡ ಯಾಕೆ ಈ ರೀತಿಯಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ, ಜೊತೆಗೆ ಇದರಿಂದಾಗಿ ನಮ್ಮ ಮೇಲೆ ಅಂದರೆ ಮನುಷ್ಯರ ಮೇಲೆ ಯಾವ ರೀತಿಯಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನೀವು ತಿನ್ನುವಂತಹ ಕೊತ್ತಂಬರಿ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಫ್ರೆಶ್ ಇರುತ್ತೆ ಅಂಥೇಳಿ. ಕೊತ್ತಂಬರಿ ಆಗಿರ್ಬೋದು, ಕರಿಬೇವು ತಿನ್ನುವ ಮುನ್ನ ನೀವು ಎಚ್ಚರವನ್ನು ವಹಿಸಬೇಕು. ಇಲ್ಲಿ ಕೇವಲ ಕರಿಬೇವು, ಕೊತ್ತಂಬರಿ ಅಷ್ಟೇ ಅಲ್ಲ, ಪ್ರತಿಯೊಂದು ವಸ್ತುಗಳು, ದಿನಸಿ ವಸ್ತುಗಳು ಎಷ್ಟರ ಮಟ್ಟಿಗೆ ಸೇಫ್ ಇದೆ ಅಂಥೇಳಿ. KR ಮಾರ್ಕೆಟ್ ಮತ್ತು ಬೇರೆ ಬೇರೆ ಮಾರ್ಕೆಟ್ಗಳಲ್ಲಿ ಇದೇ ಹಣೆ ಬಾರ ಇದೆ. ನಿಮ್ಮ ಹೊಟ್ಟೆಗೆ ಸೇರ್ತಾ ಇದೆ ಮೂತ್ರ ಮತ್ತು ಕೊಳಚೆ ನೀರು. ಹಾಗಾಗಿ ಇಂಥವರಿಗೆ ಹೇಳೋರಿಲ್ವಾ ಕೇಳೋರಿಲ್ವಾ ಅಂಥೇಳಿ ಸರಿಯಾದ ರೀತಿಯಲ್ಲಿ ಜಾಗದ ವ್ಯವಸ್ಥೆ ಇರೋದಿಲ್ಲ ಅಲ್ಲಿ. ಈಗ ಏನು ಅನ್ಲೋಡ್ ಆಗ್ತಾ ಇರುವಂಥ ಜಾಗ ಇದೆಯಲ್ಲ, ಅದು ಮಾರ್ಕೆಟಲ್ಲಿ ಅಷ್ಟೇ ಅಲ್ಲ, ಆ ಮಾರ್ಕೆಟಿಂದ ಮನೆಗೂ ಕೂಡ ಹೋಗ್ತಾ ಇದೆ, ಆಮೇಲೆ ಹೋಟೆಲ್ಗೂ ಕೂಡ ಅದು ಕೂಡ ಅದನ್ನು ಖರೀದಿ ಮಾಡ್ತಾರೆ. ಹಾಗಾಗಿ ಬೆಂಗಳೂರಿನ ಜನ ಎಷ್ಟರ ಮಟ್ಟಿಗೆ ಸೇಫ್ ಇದೆ ಅಂಥೇಳಿ. ಇದರಿಂದಾಗಿ ಸಹಜವಾಗಿ ಬೇರೆ ಬೇರೆ ವೈರಸ್ಗಳು ಹರಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಪ್ರತಿದಿನ ರಾತ್ರಿಯ ಸಮಯದಲ್ಲಿ 100 ವಾಹನಗಳಲ್ಲಿ ಈ ರೀತಿಯಾಗಿ ಅನ್ಲೋಡ್ ಆಗುತ್ತೆ ತರಕಾರಿಗಳು. ಮೂತ್ರ ವಿಸರ್ಜನೆ ಮಾಡುವಂಥ ಜಾಗದಲ್ಲೇ ಇದನ್ನು ಅನ್ಲೋಡ್ ಮಾಡ್ತಾ ಇರುವಂಥದ್ದು. ಇದೆಲ್ಲವೂ ಕೂಡ BBMPಯ ಅಧಿಕಾರಿಗಳ ಗಮನಕ್ಕೆ ಇಲ್ವಾ? ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ಈ ಫುಡ್ ಅಧಿಕಾರಿಗಳು ಏನು ಟೇಸ್ಟ್ ಮಾಡ್ತಾರಲ್ಲ, ಸೊ ಅವ್ರು ಏನು ಮಾಡ್ತಿದ್ದಾರೆ ಅಂತೇಳಿ ಹೋಟೆಲ್ಗಳಿಗೆ ಹೋಗಿ ಅವರು ಚೆಕ್ ಮಾಡ್ತಾರೆ. ಬಟ್ ಇಲ್ಲಿ ಏನು ನಡೀತಾ ಇದೆ ಇದನ್ನು ಕೂಡ ನೋಡ್ಬೋದಲ್ವಾ? ತರಕಾರಿ ಎಷ್ಟು ಮಟ್ಟಿಗೆ ಅದು ಕ್ವಾಲಿಟಿ ಇದೆ, ಕ್ವಾಲಿಟಿ ಇದೆಯಾ ಇಲ್ಲ, ಎಲ್ಲಿ ಅನ್ಲೋಡ್ ಆಗ್ತಾ ಇದೆ, ಅನ್ಲೋಡ್ ಆದಮೇಲೆ ಅದು ಎಲ್ಲೆಲ್ಲಿ ಹೋಗ್ತಾ ಇದೆ, ಅದನ್ನು ಯಾವ ರೀತಿಯಾಗಿ ಅದನ್ನು ಬೆಳೆಸಲಾಗ್ತಾ ಇದೆ ಅಂಥೇಳಿ, ಅದನ್ನು ಹೇಗೆ ಬೆಳೀತಾರೆ ಅಂತ. ಈ ಹಿಂದೆಯೂ ಕೂಡ ಒಂದು ಆರೋಪ ಆಯಿತು, ಕೊಳಚೆ ನೀರಿನಿಂದ ಅದನ್ನು ತರಕಾರಿಗಳನ್ನು ಬೆಳೆಯಲಾಗ್ತಾ ಇದೆ ಅಂಥೇಳಿ. ಯಾಕೆ ಪದೇ ಪದೇ ಆರೋಗ್ಯದ ಮೇಲೆ ಈ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ ಅನ್ನೋದಕ್ಕೆ ಕಾರಣ ಇದು ಒಂದು ಕೂಡ. ನೋಡಿ ಇಲ್ಲೆಲ್ಲ ಉಗ್ದಿ ನೋಡಿ, ಉಚ್ಚೆ ಎಲ್ಲ ಇದೆ ಇಲ್ಲಿ ನೋಡಿ, ಇಲ್ಲೇ ಹಾಕೋರೆ.
ಮೈನ್ ರೋಡು ನೋಡಿ ಕಾಲಿದು ಕೊತ್ತಂಬರಿ ಸೊಪ್ಪು. ಇದು ನಮ್ಮ ಮಾರ್ಕೆಟ್ ಫ್ಲೈಓವರ್ ಬ್ರಿಡ್ಜ್ ಕೆಳಗಡೆ ನೋಡಿ, ಇದ್ರ ಮೇಲೆ ಕೊತ್ತಿಮೀರಿ ಹಾಕೋದು. ನಾನು ಕೊತ್ತಂಬರಿ ಹಾಕೋದನ್ನು ವಿಡಿಯೋ ಮಾಡ್ತೀನಿ ನೋಡಿ. ಈ ಮಾರ್ಕೆಟ್ ಫ್ಲೈಓವರ್ ಬ್ರಿಡ್ಜ್ ಕೆಳಗಡೆ ಇದು ಕೊತ್ತಂಬರಿ ವ್ಯಾಪಾರ ಬಲೆ. ಎಲ್ಲರ ಮನೆಗೆ ಹೋಗುತ್ತೆ ಕೊತ್ತಂಬರಿ ನೋಡಿ. ನೀರು ನೋಡಿ, ಕೊಳಚೆ ನೀರಲ್ಲಿ ಇನ್ನೊಂದು 1 ಅವರಲ್ಲಿ ಬರುತ್ತೆ. ಇದು ಇದು ಎಷ್ಟು ಕ್ಲೀನಾಗಿದೆ ಈ ಜಾಗದಲ್ಲಿ ಡಂಪ್ ಮಾಡ್ತಾರೆ ಅದನ್ನ ನಾನು ತೋರಿಸ್ಬಿಡ್ತೀನಿ ನಿಮಗೆ. ಇದು ಕಸದ ಗಾಡಿ ನೋಡಿ, ಇಲ್ಲೇ ಕೊತ್ತಂಬರಿ ಡಂಪ್ ಮಾಡೋಂಥ ಜಾಗ ಇದು ನೋಡಿ. ಕೊತ್ತಂಬರಿ ಇಲ್ಲೇ ಬಿದ್ದೈತೆ. ಏಯ್ ಹೊಡಿಬೇಡ, ಹೊಡಿಬೇಡಪ್ಪ. ನೀನು ಯಾಕೆ? ಸರಿ ಆಯ್ತು, ಹೋಗು. ನಾನು ಹೋಗಲ್ಲ, ಇಲ್ಲೇ ಇರು. ತುಂಬ ಜನ ಕಳಿಸ್ಬೇಕಾಗಿದ್ದಿಲ್ಲ. ಸರಿ ಆಯ್ತು, ಎಲ್ಲರನ್ನ ಕಳ್ಸ್ಕೊಂಡು ಇಲ್ಲೇ ಇರು. ಊಟ ಹೊಡು. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಗೃಹಿಣಿ ಸುಮಾ ಕಿರಣ್ ಅವರು, ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಏನು ಭರವಸೆಯ ಸಂಸ್ಥಾಪಕರು ಸುನಿಲ್ ಅವರು, ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮೇಡಮ್. ಈಗ ಗೃಹಿಣಿಯಾಗಿ ಈ ಸ್ಟೋರಿಯನ್ನು ನೋಡಿದಾಗ ನಿಮಗೆ ಏನು ಅನಿಸುತ್ತೆ? ಸರ್ ಅನ್ಸೋದಲ್ಲ ಸರ್, ಅಸಹ್ಯ ಆಗುತ್ತೆ ಸರ್. ಅನ್ಸೋದು ಅಂತ ಕೇಳೋದಕ್ಕಿಂತ ಇದು ಎಷ್ಟು ಅಸಹ್ಯ ಆಗುತ್ತೆ ಅಂದರೆ, ಅಸಹ್ಯ ಜೊತೆಗೆ ಭಯ. ಇದಕ್ಕೇನಾದರೂ ಒಂದು ಹೊಸ ಟರ್ಮ್ ಇದ್ದರೆ ಅದಕ್ಕೆ ನಾವು ಕೊಡ್ಬೋದು. ಅಸಹ್ಯವಾಗಿರುವಂಥ ಭಯನ ಇರೋ ಅಂಥದ್ದು. ಯಾಕೆ ಅಂದರೆ ನಾವು ಏನೇ ಒಂದು ಊಟ ಮಾಡಿದ್ರು, ಒಂದು ತರಕಾರಿ ಆಗಲಿ ದಿನಸಿ, ಇದು ಎಷ್ಟು ಹೆಲ್ತಿಯಾಗಿರಬೇಕು ಅನ್ನೋದನ್ನ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ನ ನೋಡಿ ತಿನ್ನೋ ಅಂಥದ್ದು ನಮ್ಮದು ಒಂದು ಏನು ಮೇನ್ ನೀಡ್ ಆಫ್ ದ ಲೈಫ್. ಅದು ಎಕ್ಸಾಕ್ಟ್ಲಿ ಸರ್. ಈ ಥರ ಅದು ನೋಡಿದ ಮೇಲಂತೂ ನೀವು ತೋರಿಸಿದ್ರನ್ನ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಹೊಟ್ಟೆ ತೊಳ್ಸತ್ತೆ ಸರ್. ಆ ಥರ ತರಕಾರಿ ತಿನ್ನೋ ಬದಲು ಸುಮ್ಮನೆ ಇರೋದು ವಾಸಿ ಅಲ್ವಾ? ಹಾಗೆ ಮಾಲ್ ನ್ಯೂಟ್ರಿಷನ್ ಆಗಿ ಸತ್ತೋಗೋದು ವಾಸಿ ಅಂತ ತಿನ್ನೋದಕ್ಕಿಂತ. ಅದೇ ನಿಜ. ಈಗ ಅನ್ಲೋಡ್ ಆಗ್ತಾ ಇದೆ, ಆ ಜಾಗವನ್ನು ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ. ನೀವು ಹೇಳ್ದಂಗೆ ಆ ತಿಂದು ಸಾಯೋದಕ್ಕಿಂತ ಉಪವಾಸ ಇದ್ದು ಸಾಯೋದ ಮೇಲೂ ಅಂತ ಹೇಳ್ತಾ ಇದ್ರೆ ಡಿಗ್ನಿಟಿ ಆಫ್ ಡೆತ್ ಇರುತ್ತೆ ಇಂಥದ್ದಕ್ಕೆ ತಿನ್ನೋದಕ್ಕಿಂತ. ಸರ್ ಜೊತೆಗೆ ಅಲ್ಲಿ ಡಂಪ್ ಮಾಡೋದಕ್ಕೆ ಫಸ್ಟ್ ಪರ್ಮಿಷನ್ ಯಾರು ಕೊಟ್ಟರು? ಈಗ 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 ಕರಾಳ ಸತ್ಯ ಗೊತ್ತಾಯ್ತು. ಈಗಾಗಲೇ ನಾವು ತಿಂದಿದ್ದೀವಿ, ಮತ್ತೆ ಖರ್ಚು ಮಾಡಬೇಕು, ಮತ್ತೆ ಸಾಯ್ಬೇಕು. ಈಗ ಹಾಸ್ಪಿಟಲ್ಗೆ ಹೋಗಿ ಇದಿಷ್ಟು ನೋಡ್ತಾ ಇದ್ರು ನಮ್ಮ ಒಂದು BBMP ಆಗಲಿ, ಹೂಎವರ್ ಇಸ್ ದ ಇನ್ಚಾರ್ಜ್ ಆಫ್ ದೀಸ್ ಥಿಂಗ್ಸ್, ಹೆಲ್ತ್ ಇನ್ಸ್ಪೆಕ್ಟರ್ಸ್, ಇಟ್ ಕಮ್ಸ್ ಅಂಡರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇದು. ಸೊ ಅವ್ರು ಏನು ತಗೊಳ್ತಾರೆ? ಅವ್ರು ಮುಂದಕ್ಕೆ ಈಗಲಾದರೂ ಬಂದು ಅದನ್ನು ಅಲ್ಲಿ ಡಂಪ್ ಮಾಡೋಕ್ಕೆ ಫಸ್ಟ್ ಬಿಡಬಾರ್ದು. ಅದಕ್ಕೆ ನೆಕ್ಸ್ಟ್ ಏನು ಪ್ರೋಸೆಸ್ ಮಾಡಬೇಕು ಅದನ್ನು ಖಂಡಿತವಾಗ್ಲೂ ಅವ್ರು ಮಾಡಲೇಬೇಕಾಗತ್ತೆ ಸರ್. ಒಂದು ಕೋಲ್ಡ್ ಸ್ಟೋರೇಜ್ ಮಾಡೋದಾಗಲಿ, ಎಲ್ಲರೂ ಎಷ್ಟೊಂದು ದೇಶಗಳಿಗೆ ಹೋಗಿ ನೋಡಿದ್ದೀವಿ ಅಂತಾರೆ, ಸುಮ್ಮನೆ ಹೋಗ್ಬಿಟ್ಟು ಸೈಟ್ ಸೀಯಿಂಗ್ ಮಾಡ್ಕೊಂಬರಕ್ಕೆ ಹೋಗ್ತಾರಾ? ಕರೆಕ್ಟ್. ಈಗ ಮೇಡಮ್, ಈಗ ನೀವು ತರಕಾರಿಯನ್ನು ಖರೀದಿ ಮಾಡ್ತೀರಿ, ಅವಾಗ ಏನು ಅನ್ಸೋದಿಲ್ಲ ಅಂದರೆ ಇದು ನೋಡಿದಾಗ ಗೊತ್ತಾಯ್ತು ಹಿಂಗೆ ಸಮಸ್ಯೆ ಇದೆ, ಕರಾಳತೆ ಹಿಂಗಿದೆ ಅಂತೇಳಿ. ಬಟ್ ನೀವು ಖರೀದಿ ಮಾಡುವಾಗ ಅವಾಗ ಏನಾದರೂ ಅನುಮಾನ ಬರುತ್ತಾ, ಅಥವಾ ಫ್ರೆಶ್ ಇರುತ್ತಾ? ಬರುತ್ತೆ ಸರ್, ಅನುಮಾನ ಎಷ್ಟೊಂದು ಸತಿ ಬಂದಿದೆ. ಆದರೆ ನಾವು ಕ್ಲೈಮೆಟಿಕ್ ಚೇಂಜಸ್ಸಿಂದ ಬಿಸ್ಲಿಗಿಂಗ್ ಆಗಿರ್ಬೋದು, ಆ ಥರ ಕತೆಗಳು ಕಟ್ತಾರೆ ವೆಜಿಟೇಬಲ್ ವೆಂಡರ್ಸ್. ಸರ್ ಇದು ರೈಟ್ ಫ್ರಮ್ ಗಿವಿಂಗ್ ದ ಪರ್ಮಿಷನ್, ಫಾರ್ಮರ್ಸ್ ಏನೋ ಕರೆಕ್ಟಾಗೆ ಬೆಳೆಸ್ಬಿಟ್ಟು ಕೊಡ್ತಾರೆ. ಆಮೇಲೆ ಮಧ್ಯದಲ್ಲಿ ಇದಿಷ್ಟು ನಡೆಯುತ್ತೆ ಸರ್. ಯಾಕಂದರೆ ಈ ಒಂದು ವೇರ್ ಹೌಸ್ನಲ್ಲಿ ಎಲ್ಲಿ ಸ್ಟೋರ್ ಮಾಡೋದು ಅದು ಸರಿಗಿಲ್ಲ ಅನ್ಸುತ್ತೆ. ಇದು ಡೈರೆಕ್ಟಾಗಿ ತೊಗೊಂಡಾಗ ಈ ಥರ ಡಂಪ್ ಮಾಡೋದೇ ಫಸ್ಟ್ ಆಫ್ ಆಲ್ ನಂಗೆ ಇಷ್ಟ ಆಗಲಿಲ್ಲ. ಸೊ ಇವಾಗ ಒಂದು ಕೊತ್ತಂಬರಿ ಸೊಪ್ಪೆ ಸಿಂಪಲಾಗಿ ತೊಗೊಳ್ಳೋಣ, ಅದಕ್ಕೆ ಹೇಗೆ ನಾವು ಸ್ಟೋರ್ ಮಾಡ್ಬೋದು? ಒಂದು ವೆಟ್ ಆಗಿರುವಂಥದ್ದು, ಅಂದರೆ ತುಂಬ ಡ್ಯಾಂಪ್ನೆಸ್ಸು ಇರಬಾರ್ದು, ಕರೆಕ್ಟಾಗಿ ಅದಕ್ಕೆ ಒಂದು ಒಳ್ಳೆ ಕಂಟೈನರ್ಸ್ ಆಗಲಿ ಆ ಥರ ಏನಕ್ಕೆ ಮಾರ್ಕೆಟಲ್ಲಿ ಪ್ರೊವೈಡ್ ಮಾಡಿಕೊಟ್ಟಿಲ್ಲ. ಈಗ ಮನೆ ಮುಂದೆ ಕೂಡ ಮಾರಕ್ಕೆ ಬರ್ತಾರೆ, ಬಟ್ ಅದು ನಮ್ಗೆ ಗೊತ್ತೇ ಆಗೋದಿಲ್ಲ. ಹೌದು. ಬಟ್ ಈಗ ಈಗ ಈ ಸುದ್ದಿಯನ್ನು ನೋಡ್ತಾ ಇರೋ ಹಿಂದೆ ಮುಂದೆ ನೋಡ್ತಾರೆ, ಎಲ್ಲಿಂದ ಬರ್ತಾ ಇದೆ, ಆ ಜಾಗ ಯಾವುದು, ಹೇಗೆ ಬೆಳೆಯಲಾಗ್ತಾ ಇದೆ ಅಂತೇಳಿ. ಬಟ್ ಈಗ ಮುಂದೆ ಏನು ಅಂತೇಳಿ ಅಂದರೆ, ಮುಂದೆ ನಾವು ಮನೇಲಿ ಬೆಳೆಸ್ಕೋಬೇಕು ಸರ್. ಆರ್ಗ್ಯಾನಿಕ್ ಫಾರ್ಮಿಂಗ್ ನಾವೇ ಸ್ಟಾರ್ಟ್ ಮಾಡಬೇಕು. ಇವಾಗ ಪ್ರತಿಯೊಂದು ಸಿಟಿಸನ್ ಶುಡ್ ಬಿಕಮ್ ಎ ಫಾರ್ಮರ್ ಫಾರ್ ದೆಮ್ ಸೆಲ್ಫ್. ಇಲ್ಲ ಅಂದರೆ ನಾವು ಯಾರ ನಿರ್ಲಕ್ಷ್ಯ ಇದು ಅಂದರೆ ಈ ರೀತಿಯಾಗಿ ಕೊಳಚೆ ನೋಡಿ ಅಲ್ಲಿ
ಕೊಳಚೆ ನೀರು ಇದೆ, ಆಮೇಲೆ ಮೂತ್ರ ವಿಸರ್ಜನೆ ಕೂಡ ಅಲ್ಲಿ ಮಾಡ್ತಾರೆ. ಸರ್ ಎಲ್ಲ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಪ್ರಾಣಿಗಳೆಲ್ಲ ಮನುಷ್ಯರದು ನಡೀತಾ ಇದೆ ಅಲ್ಲಿ. ಪ್ರಾಣಿಗಳಿಗಾದ್ರೆ ಬುದ್ಧಿ ಇಲ್ಲ, ಗೊತ್ತಾಗಲ್ಲ ಅವಕ್ಕೆ. ಮನುಷ್ಯರದು ನಡೀತಾ ಇದೆ ಅಲ್ವಾ ಸರ್, ಅದನ್ನೇ ತಗೊಂಡ್ಬಂದು ತೊಳೆದ್ಬಿಟ್ಟು ಮತ್ತೆ ಅದನ್ನು ಕಟ್ಟಿಬಿಟ್ಟು ಮಾರ್ತಾರೆ. ಇನ್ನೊಂದು ವಿಚಾರ ಮೇಡಮ್, ಈಗ ಅಲ್ಲಿ ಪ್ರತಿದಿನ ಬರುತ್ತೆ, ಅನ್ಲೋಡ್ ಆಗುತ್ತೆ, ಬಟ್ ಇಲ್ಲಿ ಅನ್ಲೋಡ್ ಆದಮೇಲೆ ಅದೆಲ್ಲ ಮಾರ್ಕೆಟ್ಗೆ ಎಲ್ಲ ತರಕಾರಿ ಖರೀದಿ ಆದ ನಂತರ ಆ ಜಾಗ ಇದೆಯಲ್ಲ, ಅಲ್ಲಿ ಕೆಲವೊಂದು ಉಳಿದಿರುವಂಥದ್ದು ಏನಿರುತ್ತಲ್ಲ ವಸ್ತುಗಳು ವೇಸ್ಟೇಜ್ ಎಲ್ಲ ಅದು ಹಾಗೆ ಇರುತ್ತೆ, ಅದನ್ನು ಕ್ಲೀನಿಂಗ್ ಬೇರೆ ಇರೋದು. ಕ್ಲೀನಿಂಗ್ ಮಾಡಲ್ಲ, ಗಾರ್ಬೇಜ್ ರಿಮೂವಿಂಗ್ ಇಲ್ಲ. ಹೌದು, ಅದೇ ನಂಗೆ ಡಂಪ್ ಮಾಡಿ ಇಟ್ಸ್ ಎ ಎಪಿ ಸೆಂಟರ್ ಫಾರ್ ಡಿಸೀಸಸ್. ಸರ್ ಏನಾದರೂ ಕೇಳಿದರೆ BBMP ಅವರು ಸ್ಲೋ ಅಂತ ಗೊತ್ತು, ತೀರಾ ಇಷ್ಟು ಕೆಟ್ಟು ಸ್ಲೋ ಅಂತ ನಂಗೆ ಅದು BBMP ಅಧಿಕಾರಿಗಳ ಗಮನಕ್ಕೆ ಇಲ್ವಾ ಇದೆಲ್ಲ ಅನ್ನುವಂಥ ಪ್ರಶ್ನೆ ಈಗ. ಸರ್ ಗೊತ್ತಿಲ್ಲದೆ ಇರುತ್ತೆ ಸರ್, ಇದು ಜಾಣ್ ಕುರುಡು ಅಷ್ಟೇ. ಮತ್ತೆ ಅವ್ರು ಎಲ್ಲಿಂದ ಖರೀದಿ ಮಾಡಬಹುದು ಅಂತ ಸರ್, ಅವ್ರು ಎಲ್ಲಿಂದಾದರೂ ಖರೀದಿ ಮಾಡಲಿ, ಒಂದು ಸತಿ ಅಲ್ಲದೆ ಇನ್ನೊಂದು ಸತಿ ಖಂಡಿತವಾಗ್ಲೂ ಅವ್ರ ಮನೆಯಲ್ಲೂ ಈ ಥರ ಕೊಳ್ತಿರೋ ಕೊತ್ತಂಬರಿನೇ ತಿಂದಿರ್ತಾರೆ. ಅವ್ರಿಗೂ ಕಾಯಿಲೆ ಬರೋದು ಗ್ಯಾರಂಟಿ ಸರ್. ಬಟ್ ಅವ್ರು ಏನ್ ಅನ್ಕೊಂಡಿರ್ತಾರೆ, ಈ ಮಾರ್ಕೆಟ್ ಬದಲು ಹೋಟೆಲ್ಗಳಿಂದ ಸೇಫ್ ಅನ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಸೇಫ್ ಅಲ್ಲ ಸರ್, ಅವ್ರು ಸೇಫ್ ಅಲ್ಲ. ಯಾಕಂದರೆ ಇಷ್ಟೊಂದು ಕಾಸಿನ ಒಂದು ಆಸೆಗೆ ಬೇರೆಯವ್ರು ಎಲ್ಲಿ ಏನಾದರೂ ಹಾಳಾಗೋಗ್ಲಿ ನಮಗೆ ಯಾಕೆ ಅಂದ್ಕೊಂಡು ಮಾಡೋರಿಗೆ ಖಂಡಿತವಾಗ್ಲೂ ಕರ್ಮ ರಿಟರ್ನ್ಸ್ ಅನ್ನೋದ್ರಲ್ಲಿ ಅವರು ಇದನ್ನು ಡಬಲ್ ಆಗಿ ತಿಂದಿರ್ತಾರೆ ಸರ್. ತಿನ್ನಲೇಬೇಕು ಅವರು. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ಭರವಸೆಯ ಸಂಸ್ಥಾಪಕರು ಸುನಿಲ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ ಸರ್. ಎಸ್ ಸುನಿಲ್ ಅವರೇ, ಈಗ ನಿಜವಾಗ್ಲೂ ಕೂಡ ನೋಡ್ತಾ ಇದ್ರೆ ಬೇಸರ ಆಗತ್ತೆ, BBMP ಅಧಿಕಾರಿಗಳಿಗೆ ಹೆಂಗೆ ಉಗಿಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಟ್ ಅಧಿಕಾರಿಗಳ ಗಮನಕ್ಕೆ ಇದ್ರೂ ಕೂಡ ಈ ನಿರ್ಲಕ್ಷ್ಯ ಯಾಕೆ ಅಂತೇಳಿ? ಸರ್, ಒಂದು ಏನಂದ್ರೆ ಲೈಕ್ ಇವಾಗ ನಮ್ಮಲ್ಲಿ ಮಾಲ್ ಸಿಸ್ಟಮ್ಗಳು ಅಥವಾ ಈ ಸೂಪರ್ ಮಾರ್ಕೆಟ್ ಸಿಸ್ಟಮ್ಗಳು ಬಂದಿರೋದ್ರಿಂದ ತುಂಬಾ ಜನ ಲೈಕ್ ಹೈಯರ್ ಕ್ಲಾಸ್ ಲೆವೆಲ್ ಏನಿದೆ ಅದು ಕೇರ್ ಮಾರ್ಕೆಟ್ಗೆ ಡೈರೆಕ್ಟ್ ಆಗಿ ಹೋಗಿ ತಗೊಂಡ್ಬರುವಂತ ಒಂದು ಪ್ರಮೇಯ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಮ್ಗೆ ಮಾಲು ಅಥವಾ ಈ ಸೂಪರ್ ಮಾರ್ಕೆಟ್ಸ್ ಗಳು ಕೂಡ ಕೇರ್ ಮಾರ್ಕೆಟ್ ಇಂದಾನೆ ಬರುತ್ತೆ ಅಂತ ಕೂಡ ಎಷ್ಟೋ ಜನಕ್ಕೆ ಅದು ಲೈಕ್ ಆ ಒಂದು ಅವೇರ್ನೆಸ್ ಕೂಡ ಇಲ್ಲ. ಸೊ ಹಂಗಾಗಿ ಎಲ್ರು ಏನ್ ಅನ್ಕೊಂತಿದ್ದಾರೆ, ನನ್ ಮನೆಗೆ ಬರ್ತಿರೋ ಐಟಮ್ ಮಾತ್ರ ತುಂಬಾ ಫ್ರೆಶ್ ಆಗಿದೆ ಅಥವಾ ಲೈಕ್ ಬೇರೆಯವ್ರ ಮನೆಗೆ ಹೋಗ್ತಿರೋ ಐಟಮ್ಸ್ ಗಳು ಮಾತ್ರ ಈ ರೀತಿ ಇದೆ ಅಂತ. ಸೊ ಯಾವ್ದೇ ಮಾಲ್ ಅಥವಾ ಲೈಕ್ ನಿಮ್ಮ ಲೋಕಲ್ ಸೂಪರ್ ಮಾರ್ಕೆಟ್ಸ್ ಏನ್ ನೋಡ್ತೀರಾ ಅವ್ರಿಗೂ ಕೂಡ ಅಲ್ಲಿಂದಾನೆ ಸಪ್ಲೈ ಆಗ್ಬೇಕು. ಸೊ ಹಂಗಿದ್ದಾಗ ನಮ್ಮ ಒಂದು ಓವರ್ ಆಲ್ ಸೊಸೈಟಿ ಏನಿದೆ, ನಮ್ ಸುತ್ತಮುತ್ತ ಇರುವಂತ ಒಂದು ಬ್ರಾಂಡೆಡ್ ಶೋರೂಮ್ ಗಳಿಂದ, ಫಾರ್ ಎಕ್ಸಾಂಪಲ್ ನಾವ್ ಯಾವ್ದೋ ಒಂದು ಶೂ ಹಾಕೊಂತೀವಿ ಅಂದ್ರೆ ಒಂದ್ ಒಳ್ಳೆ ಬ್ರಾಂಡೆಡ್ ಶೋರೂಮ್ ಇಂದ ತಗೊಂಡ್ಬರ್ತೀವಿ, ಅದಕ್ಕೊಂದು AC ಇರ್ಬೇಕು, ಅದಕ್ಕೊಂದು ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಇರ್ಬೇಕು ಅಂತೆಲ್ಲ. ತಿನ್ನೋ ಐಟಮ್ಸ್ ಗಳಂತ ಬಂದಾಗ ಇಟ್ಸ್ ನಾಟ್ ಜಸ್ಟ್ ದಿಸ್. ಇವಾಗ ನಾವೇನು ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡು ನಾವೇನಾದ್ರು ಲೈಕ್ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗ್ಬಿಟ್ಟು ಏನಾದ್ರು ಪರ್ಚೇಸ್ ಮಾಡ್ಬೇಕು ಅಂತ ಹೋದ್ರೆ, ಬ್ರೇಕ್ಫಾಸ್ಟ್ ಮಾಡ್ಬೇಕು ಅಂತ ನಾವು ನಿಂತ್ಕೊಂಡ್ರೆ ಅಲ್ಲಿ ಸಿಗೋ ಬ್ರೇಕ್ಫಾಸ್ಟ್ ಕೂಡ ಈ ರೀತಿ ಬ್ರೇಕ್ಫಾಸ್ಟ್ ಅಲ್ಲಿ ಸಿಗೋದೇನು ತುಂಬಾ ಹೈಜಿನ್ ಆಗಿ ಸಿಗ್ತಿರೋದಿಲ್ಲ. ಸೊ ಇದನ್ನೆಲ್ಲ ಯಾರು ಆಸ್ ಎ ಸಿಸ್ಟಮ್ ನಾವು ಕೂಡ ಕ್ವಶನ್ ಮಾಡ್ತಿಲ್ಲ. ದಿನ ಬೆಳಗಾದ್ರೆ ಲೈಕ್ ಆಸ್ ಅ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು, ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಾಗಿರ್ಬೋದು, ಇದನ್ನ ಅಲ್ಲಿಂದನೇ ಪರ್ಚೇಸ್ ಮಾಡ್ಕೊಂಡ್ ಬರ್ತಿದೀವಿ. ಯಾರು ಕ್ವಶನ್ ಮಾಡ್ತಿಲ್ಲ ಅಂಡ್ ಯಾರು ಕಂಪ್ಲೇಂಟ್ ಮಾಡ್ತಿಲ್ಲ. ಅಂಡ್ ಅಲ್ಲಿ ಬರುವಂತ BBMP ವರ್ಕರ್ಸ್ ಏನಿದ್ದಾರೆ ಲೈಕ್ ಒಂದ್ 2 ಸಲ ಬರ್ತಾರೆ, ಮಾರ್ನಿಂಗ್ ಒಂದು 9:30 10 o'clock ಕಂಪ್ಲೀಟ್ ಒಂದು ಕ್ಲೀನಿಂಗ್ ಅಂತ ಮಾಡ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಅದಕ್ಕೂ ಮುಂಚೆ ಸ್ಟಾರ್ಟ್ ಆಗೋ ಈ ಬಿಸ್ನೆಸ್ ಅಥವಾ ಅದಾದ್ಮೇಲೆ ಸ್ಟಾರ್ಟ್ ಆಗೋ ಬಿಸ್ನೆಸ್ ಗೆ ಅವ್ರು ಕೇರ್ ಕೂಡ ಮಾಡ್ತಿಲ್ಲ. ಫಾರ್ ಎಕ್ಸಾಂಪಲ್ ನಾವೀಗ ನಮ್ಮ NGO ಕಡೆಯಿಂದ ಕೇರ್ ಮಾರ್ಕೆಟ್ ಅಲ್ಲಿ ತುಂಬಾ ವ್ಯಾಪಾರ ಮಾಡುವಂತವ್ರಿಗೆ ಅಥವಾ ಅಲ್ಲಿ ಕೂಲಿ ಕೆಲಸ ಮಾಡೋರ್ಗೆ ಬೆಡ್ಶೀಟ್ಸ್ ಗಳಾಗಿರ್ಬೋದು, ಫುಡ್ ಗಳಾಗಿರ್ಬೋದು ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ತೀವಿ. ಸ್ಪೆಷಲಿ ನಾವು ಬೆಡ್ಶೀಟ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡೋ ಟೈಮಲ್ಲಿ ನಾವು ನೋಡ್ತಿರ್ತೀವಿ ಏನಂದ್ರೆ ಲೈಕ್ ಅಲ್ಲಿ 2 ಗಂಟೆ 3 ಗಂಟೆ ರಾತ್ರಿ ಕೂಡ ಈ ಒಂದು ಶಾಪ್ಗಳು ಓಪನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವ್ ಹೇಳ್ಬೇಕಂದ್ರೆ ಈ ಕೊತ್ತಂಬರಿ ನೀವೇನ್ ಮಾತಾಡ್ತಿದೀವಿ, ಆ ರೀತಿ ಐಟಮ್ಗಳು ಎಲ್ಲಾ ಟೈಮಲ್ಲೂ ಸಿಗುತ್ತೆ. ಇದು ಬೆಳಗ್ಗೆ ಮಾತ್ರ ಸಿಗುವಂತ ಐಟಮ್ಸ್ ಅಲ್ಲ, ರಾತ್ರಿ ಹೊತ್ತು ಕೂಡ. ಸೊ ಹಂಗಾಗಿ ಏನಾಗುತ್ತೆ, ಎಷ್ಟೋ ಸಲ ನಾವು ರಾತ್ರಿ ಹೊತ್ತು ನೋಡಿದಾಗ ಹಸುಗಳು ಬಂದು ತಿಂದು ಬಿಟ್ಟು ಸೊಪ್ಪುಗಳನ್ನ ಕೂಡ ಮತ್ತೆ ತಂದು ಇದ್ ಮಾಡಿ ಮಾಡ್ತಿರ್ತಾರೆ. ಸೊ ಅದ್ರ ಜೊತೆಗೆ ಈ ಒಂದು ಸೊಪ್ಪು ನೀರಲ್ಲಿ ಗುಡ್ಡೆ ಹಾಕಿರ್ತಾರೆ. ಆ ಗುಡ್ಡೆ ಹಾಕಿರೋ ಕಡೆ ಎಷ್ಟೋ ಸೊಪ್ಪುಗಳ ಮೇಲೆ ನಾವು ನೋಡಿದ್ವಿ, ಕಣ್ಣಾರೆ ನೋಡಿದ್ವಿ, ನಾಯಿಗಳು ಮಲಗಿದೆ ಅಥವಾ ಬೇರೆ ಬೇರೆ ಪ್ರಾಣಿಗಳು ಮಲಗಿರುತ್ತೆ. ಅದನ್ನ ಯಾರೋ ಅವರು ಪ್ರೊಟೆಕ್ಟೆಡ್ ಆಗಿ ಅಥವಾ ಲೈಕ್ ಏನೋ ಕವರ್ ಮಾಡಿ ಇಟ್ಟಿರೋದಿಲ್ಲ. ಬೆಳಿಗ್ಗೆ ಅದೇ ಸೊಪ್ಪುಗಳನ್ನ ಮತ್ತೆ ಅವ್ರು ನೀರ್ ಹಾಕ್ಬಿಟ್ಟು ಚುಮ್ಸ್ಕಿ ಮಾಡ್ತಾರೆ. ಸೊ ಇದು ಯಾರಿಗೂ ಕೂಡ ಗೊತ್ತಿಲ್ದಿರೋಂತ ಒಂದು ಬೇರೆ ಒಂದು ಕೆಲಸಗಳು ಕೂಡ ನೈಟ್ ಹೊತ್ತು ನಡೆಯುತ್ತಲ್ಲಿ. ಸೊ ಅದನ್ನು ಕೂಡ ಯಾರು ಇಲ್ಲಿ ಲೈಕ್ ತುಂಬಾ ಅವೇರ್ನೆಸ್ ಆಗಿ ಅಥವಾ ಅದನ್ನ ನಮ್ಗೆ ಇಂಪಾರ್ಟೆಂಟ್ ಅಂತ ಯಾರು ಕೂಡ ನೋಡ್ತಿಲ್ಲ. ನಾವು ಮೋರ್ ಓವರ್ ಏನ್ ನೋಡ್ತಿದೀವಿ, ನನ್ನ ಮನೆಗೆ ಬರ್ತಿರೋ ಐಟಮ್ಸ್ ಎಲ್ಲಿಂದ ಬರ್ತಿದೆ, ಎಂಡ್ ಆಫ್ ದ ಡೇ ಯಾವ್ದೋ ಒಂದು ಸೂಪರ್ ಮಾರ್ಕೆಟ್ ಇಂದ ಬರ್ತಿದೆ ಅಥವಾ ಇನ್ಯಾವುದೋ ಕಡೆಯಿಂದ ಬರ್ತಿದೆ, ಅಲ್ಲದನ್ನ AC ಇಟ್ಟಿದ್ದಾರೆ ಅಥವಾ ಅಲ್ಲದನ್ನ ಒಂದೊಳ್ಳೆ ಏನೋ ವೆದರ್ ಅಲ್ಲಿ ಇಟ್ಟಿದ್ದಾರೆ ಅಂತ ನೋಡ್ತಿದೀವಿ. ಅದು ಆ ಪ್ರಾಡಕ್ಟ್ ಅದನ್ನು ನೋಡ್ಬೇಕು. ಅಂಡ್ ಅದ್ರ ಜೊತೆಗೆ ಈಗ ಮೇಡಮ್ ಜಸ್ಟ್ ಮಾತಾಡ್ತಿದ್ರು, ಬೆಳೆಯುವಂತ ವಿಷಯಗಳನ್ನ ನಾವು ಲಾಸ್ಟ್ ಟೈಮ್ ಕೆಂಗೇರಿ ಮೋರಿ ನೀರು ಯೂಸ್ ಮಾಡ್ಕೊಂಡು ಇದನ್ನ ಬೆಳಿತಿದ್ದಾರೆ ಒಂದಿಷ್ಟು ಪ್ರಾಂತ್ಯಗಳಲ್ಲಿ ಕೆಲವೊಂದು ಸೊಪ್ಪುಗಳನ್ನ ಅಂತ ಕೂಡ ಒಂದು ನ್ಯೂಸ್ ಆಯ್ತು. ಬಟ್ ಅದೆಲ್ಲೂ ಕೂಡ ಎಲ್ಲೂ ಒಂದು ತಾರ್ಕಿಕ ಅಂತ್ಯ ಅಂತ ಕಾಣ್ಲೇ ಇಲ್ಲ.
ಯಾಕಂದ್ರೆ ಅದೆಲ್ಲ ಅಲ್ಲಲ್ಲೇ ಕ್ಲೋಸ್ ಆಗೋಯ್ತು, 2 ದಿನ ನ್ಯೂಸ್ ಆಯ್ತು, ಟ್ರೋಲ್ ಆಯ್ತು, ಅಷ್ಟೇ, ಏನೂ ಆಗ್ಲಿಲ್ಲ ಮುಂದಕ್ಕೆ. ಸೊ ಹಾಗಾಗಿ ನಾವೊಂದು ತಪ್ಪುಗಳನ್ನ ಏನ್ ನೋಡ್ತಿದೀವಿ ಸೊಸೈಟಿನಲ್ಲಿ, ಅದನ್ನ ಆಸ್ ಎ ಸಿಟಿಸನ್ ಅಥವಾ ನನ್ನ ಒಂದು ಏನೋ ಪೌರತ್ವದ ಹಕ್ಕುಗಳನ್ನ ಯೂಸ್ ಮಾಡ್ಕೊಂಡು ಅದನ್ನ ನಾನು ಕ್ವಶನ್ ಮಾಡದೇ ಇದ್ರೆ ಈ ರೀತಿ ಒಂದಷ್ಟು ಡಿಸ್ಕಷನ್ ಪಬ್ಲಿಷ್ ಆಗ್ಬೋದು. ಬಿಟ್ರೆ ಇದನ್ನ ಯಾರು ಕೂಡ ಸರಿ ಮಾಡಕ್ಕಾಗಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ನಾನು ಆಸ್ ಅ ಸಿಟಿಸನ್ ಇದನ್ನ ನನ್ನ ನನಗ್ ಬೇಕಿರೋ ಮೂಲ ಕರ್ತವ್ಯಗಳು, ಇದು ನನ್ನ ಒಂದು ಹಕ್ಕು, ಒಂದು ಸೂಪರ್ವಾಗಿರೋ ಒಂದು ಆರೋಗ್ಯ ಪಡ್ಕೊಳ್ಳೋದು ನನ್ನ ಹಕ್ಕು ಅಂತ ನಾನು ಅನ್ಕೊಂಡು ಯಾವಾಗ ನಾನು ಇದನ್ನ ಕ್ವಶನ್ ಮಾಡ್ತೀನಿ ಅವಾಗ ಮಾತ್ರ ಇದು ಸರಿಯಾಗುತ್ತೆ. ಯಾಕಂದ್ರೆ ಅಲ್ಲಿ ಬರೋ ಅಂತ ಕಸ್ಟಮರ್ಸ್ ಏನಿದ್ದಾರೆ ಯಾರು ಕೂಡ ಇದನ್ನ ಕ್ವಶನ್ ಮಾಡಲ್ಲ. ಯಾಕಂದ್ರೆ ಲೈಕ್ ಅವ್ರಿಗೆ ಒಂದ್ ಚೀಪೆಸ್ಟ್ ಅಮೌಂಟ್ ಇಲ್ಲಿ ಇದು ಸಿಗ್ತಾ ಬರುತ್ತೆ. ಈಗ ಸಿಗುತ್ತೆ ₹10 ಸೇವ್ ಮಾಡಕ್ ಹೋಗಿ ನಾನು ಹೊರಗಡೆ ಒಂದು ₹10 ಲಕ್ಷ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ನನ್ನ ಕೈಯಿಂದ ಹಾಕಿ ಹಾಸ್ಪಿಟಲ್ಗಳಿಗೆ ಬಿಲ್ ಕಟ್ಬೇಕಾಗುತ್ತೆ. ಆ ಒಂದು ಯೋಚನೆಗಳನ್ನ ನಾವು ಸಿಟಿಸನ್ ಮಾಡದೇ ಇದ್ರೆ ಇದು ಯಾವ್ದು ಕೂಡ ನಿಲ್ಲೋದಿಲ್ಲ. ಇದು ನಮ್ ಕೈಲಿದೆ ನಿಲ್ಸುವಂತದ್ದು. ಆಸ್ ಅ ಸಿಟಿಸನ್ ನಾವ್ ಇದನ್ನ ಕ್ವಶನ್ ಮಾಡ್ಬೇಕು. ಅಥವಾ ಏನ್ ಇವಾಗ ನಾವ್ ಯಾವ್ದೋ ಒಂದು ಶಾಪ್ಗಳಿಗೆ ಹೋದ್ರೆ ಇದನ್ನ ಹೈಜೀನ್ ಹಾಕಿದೆ, ಈ ತರ ಹಾಕಿದೆ, ಇವಾಗ ಯಾವ್ದು ಬೋಂಡಾ ಬಜ್ಜಿ ಮಾಡ್ತಿರೋನ್ನ ಕೂಡ ನಾವು ಲೈಕ್ ಕ್ವಶನ್ ಮಾಡಲ್ಲ. ಅದು ಎಷ್ಟೇ ಕಪ್ಪು ಇದಾಗಿದ್ರು ಕೂಡ ಎಣ್ಣೆ ಅದನ್ನ ತಗೊಂಡ್ ತಿನ್ಕೊಂಡ್ ಬರ್ತೀವಿ. ಸೊ ಆ ರೀತಿ ಒಂದು ನಾವು ಅಡ್ಜಸ್ಟ್ ಆಗ್ಬಿಟ್ಟಿದೀವಿ ಸಿಸ್ಟಮ್ಗೆ. ಓಕೆ ಇದು ಹಿಂಗೆ ಇರುತ್ತೆ ಅಂತ. ಆ ಒಂದು ಮೈಂಡ್ ಸೆಟ್ ಇಂದ ಹೊರಗೆ ಬಂದ್ರೆ ಮಾತ್ರ ಇದನ್ನ ಸರಿ ಮಾಡಬಹುದು. ಇಲ್ಲಿ ಅಧಿಕಾರಿಗಳು ಅಥವಾ ಯಾರೇ ಏನೇ ಮಾಡಿದ್ರು ಕೂಡ ಎಂಡ್ ಆಫ್ ದ ಡೇ ಪ್ರತಿದಿನ ಅವ್ರ ಜೊತೆ ವ್ಯಾಪಾರ ಮಾಡೋರು ಅಥವಾ ವ್ಯವಹರಿಸೋರು ನಾವು. ಸೊ ನಾವು ಅದನ್ನ ಎಚ್ಚೆತ್ಕೊಂಡು ನಾವು ಅವ್ರನ್ನ ಕ್ವಶನ್ ಮಾಡ್ಬೇಕು. ಅವಾಗ ಮಾತ್ರ ಇದೆಲ್ಲ ಸರಿಯಾಗುತ್ತೆ ಸರ್. ಅಷ್ಟೇ. ಅಲ್ಲ ಸುನಿಲ್ ಸರ್ ಹೇಳಿರೋದಕ್ಕೆ, ಸುನಿಲ್ ಸರ್ ನಾವು ನಿಮಗೆ ಜ್ಞಾಪಕ ಇದ್ರೆ ಇದಕ್ಕೆ ಮುಂಚೆ ಒಂದು ಡಿಸ್ಕಷನಲ್ಲೂ ನಾವು ಬಜ್ಜಿ ಬೋಂಡ ಅಂತ ನೀವು ಹೇಳಿದಾಗ ಅದು ನ್ಯೂಸ್ ಪೇಪರಲ್ಲಿ ಕೊಡಬಾರ್ದು, ಅದ್ರದ್ದು ಪ್ರಿಂಟು ಇಂಕು ಅದಕ್ಕೆ ಬಜ್ಜಿಗೆ ಬಂದು ಅದು ಹೆಲ್ತ್ ಹ್ಯಾಜರ್ಡ್ಸ್ ಆಗುತ್ತೆ, ಅದು ಇದು ಅಂತೆಲ್ಲ ಬಂತಲ್ಲ, ಮಾತಾಡಿದ್ವಲ್ಲ. ಇದನ್ನು ಡೈರೆಕ್ಟಾಗಿ ಈ ಥರ ಕೊಳ್ಚೇದೆ ನಾವು ತಿಂತಾ ಇದ್ದಾಗ ಇದೆ ಅಂತ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಅಲ್ವಾ? ಇಲ್ಲ ಆಕ್ಚುಲಿ ಏನಾಗಿದೆ ಅಂದ್ರೆ ತುಂಬಾ ಬೇಜಾರಾಗತ್ತೆ. ಎಂಡ್ ಆಫ್ ದ ಡೇ ಇವಾಗ ಅಧಿಕಾರಿಗಳು ಏನ್ ಮಾಡ್ಬೋದು, ಒಂದಿನ ಅದನ್ನ ರೇಡ್ ಮಾಡ್ಬೋದು ಅಥವಾ ಅವ್ರಿಗೊಂದೊಂದಷ್ಟು ಫೈನ್ಗಳನ್ನ ಇಂಪೋಸ್ ಮಾಡ್ಬೋದು ಅಥವಾ ಒಂದಷ್ಟು ಕ್ರಮಗಳನ್ನ ಫಾಲೋ ಮಾಡಿ ಅನ್ಬೋದು. ಇನ್ ಕೇಸ್ ತೀರಾ ಎಕ್ಸ್ಟ್ರೀಮ್ ಲೆವೆಲ್ ಹೋದ್ರೆ ಓಕೆ ನೀವು ಫಾಲೋ ಮಾಡ್ತಿಲ್ಲ, ಓಕೆ ನಿಮ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಅನ್ಬೋದು. ಬಟ್ ಇವ್ರು ಯಾರು ಕೂಡ ಲೈಕ್ ಏನೋ ಪ್ರಾಪರ್ ಲೈಸೆನ್ಸ್ ಇಟ್ಕೊಂಡು ವ್ಯಾಪಾರ ಮಾಡ್ತಿರೋರಲ್ಲ. ಯಾವ್ದೋ ಹಳ್ಳಿಗಳ ಕಡೆಯಿಂದ ಬರ್ತಾರೆ, ಅಲ್ಲಿ ಗುಡ್ಡ ಹಾಕೊಂತಾರೆ, ಮಾರ್ತಾರೆ, ಬೆಳಿಗ್ಗೆ ಹೋಗ್ತಾರೆ. ಅಂಡ್ ಇವತ್ ಬಂದವ್ ನಾಳೆ ಬಂದೇ ಬರ್ತಾನೆ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ಹಂಗಾಗಿ ಇದು ಪ್ರತಿದಿನದ ವ್ಯಾಪಾರಗಳು ಅಲ್ಲಿ ನಡೀತಿರೋದು. ಅಂಡ್ ಎಷ್ಟೋ ಜನಕ್ಕೆ ಅದೇನಾಗುತ್ತೆ, ಲೈಕ್ ಫಾರ್ ಎಕ್ಸಾಂಪಲ್ ನಾವು ಕಣ್ಣಾರೆ ನೋಡಿರೋ ಹಂಗೆ ರಾತ್ರಿ 2 ಗಂಟೆ 2:15 ರಾತ್ರಿಗೆ ಬಂದು ಕೂತ್ಕೊಂಡು ಜಾಗಗಳು ಹಿಡ್ಕೊಂತಾರೆ KR ಮಾರ್ಕೆಟ್ ಅಲ್ಲಿ. ಯಾಕಂದ್ರೆ ಯಾರು ಫಸ್ಟ್ ಕೂತ್ಕೊಂತಾನೆ ಅವ್ನಿಗೆ ಆ ಜಾಗ. ಸೊ ಹಂಗಿದ್ದಾಗ ಬೇರೆ ಒಂದು ಓವರ್ ಏನ್ ಸೊಸೈಟಿ ಇದೆ ಅಥವಾ ಯಾವ್ದೋ ಒಂದು ಶಾಪ್ಗಳಿದೆ ಅಲ್ಲಿ ನಾವು ಸಿಸ್ಟಮ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ಬೋದು. ಬಟ್ ಸ್ಪೆಷಲಿ KR ಮಾರ್ಕೆಟ್ ಅಂತ ಬಂದಾಗ ಅಲ್ಲಿ ಈ ತರ ಪ್ರೋಟೋಕಾಲ್ಗಳನ್ನ ಎಸ್ಟಾಬ್ಲಿಷ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಈವನ್ ಅಧಿಕಾರಿಗಳು ಕೂಡ. ಸೊ ಹಾಗಾಗಿ ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ ಲೈಕ್ ಯಾರು ಕೂಡ ಅದನ್ನ ಕಂಟ್ರೋಲ್ ಮಾಡೋ ಒಂದು ಸ್ಥಿತಿಲಿಲ್ಲ. ಸೊ ಇವಾಗ ಮೊದ್ಲು KR ಮಾರ್ಕೆಟ್ ಏನಂದ್ರೆ ಇವಾಗ ಹಸುಗಳನ್ನ ಏನ್ ನೋಡ್ತಿದೀವಿ, ನನಗೆ ಗೊತ್ತಿರೋ ಹಂಗೆ ದೊಡ್ಡ ಮಾಫಿಯಾ ಆಗಿತ್ತು ಮೊದ್ಲು. ಏನಂದ್ರೆ ಮೊದ್ಲು ಅಲ್ಲಿ ತುಂಬಾ ಇರೋ ಜನಗಳೆಲ್ಲ ಹಸುಗಳನ್ನ ಅಲ್ಲಿ ಬಿಟ್ಟು ಬರೋ ಹಸುಗಳಿಗೆ ತಿನ್ಸಿ ಹಾಲುಗಳನ್ನ ಕರ್ಕೊಂಡು ಅದರಿಂದ ಡೈರಿಗಳಿಗೆ ಹಾಕೊಂಡು ಮಾರ್ತಿದ್ರು. ಆಗ ಪೊಲೀಸರು ಕೂಡ ಅದನ್ನ ಕಂಟ್ರೋಲ್ ಮಾಡಕ್ಕಾಗಿಲ್ಲ ಹಸುಗಳನ್ನ. ಸೊ ಹಂಗಾಗಿ ಅಲ್ಲಿ ಬರುವಂತ ಸಗಣಿ ಆಗಿರ್ಬೋದು, ಗಂಜಲ ಆಗಿರ್ಬೋದು, ಯಾವ್ದು ಕೂಡ ಹೊರಗಡೆ ಹೋಗ್ತಿರ್ಲಿಲ್ಲ. ಅದು ಮತ್ತೆ ಈ ಸೊಪ್ಪು ಎಲ್ಲದಕ್ಕೂ ಮಿಕ್ಸ್ ಆಗ್ತಿತ್ತು. ಅಂಡ್ ಜನಗಳು ಅದನ್ನ ತೊಳ್ಕೊಂಡು ತಿಂತಿದ್ರು ಆ ಟೈಮಲ್ಲೇ ಕೂಡ. ಅಂಡ್ ಇವತ್ತು ಕೂಡ ನೀವು KR ಮಾರ್ಕೆಟ್ ನ ಕಂಪ್ಲೀಟ್ ಏನಾದ್ರು ಒಂದು ಎಲ್ಲೂ ಕೂಡ ನಿಮ್ಗೆ ಪ್ರಾಪರ್ ಆಗಿರೋ ಸುಲಭ ಶೌಚಾಲಯಗಳು ಖಂಡಿತ ಮಾರ್ಕೆಟ್ ಇನ್ಸೈಡ್ ಅಲ್ಲಿ. ಈ ವ್ಯಾಪಾರ ಮಾಡೋ ಅಷ್ಟು ಜನಗಳು ಯಾವ್ದೋ ಒಂದು ಮೂಲೆ ನಿಂತ್ಕೊಂಡು ಮೂತ್ರ ವಿಸರ್ಜನೆ ಮಾಡ್ಬೇಕು ಅಥವಾ ಯಾವ್ದೋ ಒಂದು ಬಿಲ್ಡಿಂಗ್ ಗಳ ಮೇಲೆ ಹೋಗಿ ಮೂತ್ರ ವಿಸರ್ಜನೆ ಮಾಡಿ ಬರ್ಬೇಕು. ಅಂಡ್ ಆ ಮೂತ್ರ ವಿಸರ್ಜನೆ ಮಾಡಿ ಮತ್ತೆ ಬರ್ಕೊಂಡು ರೋಡ್ಗೆ ಬರುತ್ತೆ. ಸೊ ಎಲ್ಲೂ ಆ ಒಂದು ಪ್ರಾಪರ್ ಆಗಿ ಎಸ್ಟಾಬ್ಲಿಷ್ ಆಗಿರುವಂತ ಸುಲಭ ಶೌಚಾಲಯಗಳು. ಬಿಕಾಸ್ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಹಬ್ಬ ಹರಿದಿನ ಬಂತು ಅಂದ್ರೆ ಸಾವಿರಾರು ಜನಗಳ ಫುಟ್ ಪ್ರಿಂಟ್ ಇಲ್ಲಿ ಬರುತ್ತೆ. ಯಾರಿಗೂ ಕೂಡ ಆ ಒಂದು ಕಾಮನ್ ಸೆನ್ಸ್ ಇಲ್ಲ ದಟ್ ಅಲ್ಲೊಂದು ಪ್ರಾಪರ್ ಶೌಚಾಲಯಗಳಿರ್ಬೇಕು, ಪಾರ್ಕಿಂಗ್ ವ್ಯವಸ್ಥೆಗಳಿರ್ಬೇಕು ಅಂತ. ಪಾರ್ಕಿಂಗ್ ಅಲ್ಲಿ ಇವತ್ತು ಯಾವ ಲೆವೆಲ್ ಮಾಫಿ ಆಗಿದೆ ಅಂದ್ರೆ ಲೈಕ್ ಅಲ್ಲಿ ಯಾವ್ದೋ ಒಂದು ವೆಹಿಕಲ್ ಬಂದ್ರೆ ನಾವು ಮತ್ತೆ ಹೋದಾಗ ನಾವು ವೆಹಿಕಲ್ ಇರುತ್ತೋ ಇಲ್ವೋ ಅನ್ನೋದು ಡೌಟ್ ಇರುತ್ತೆ. ಸೊ ಇದೆಲ್ಲಾನು ಯಾರು ಕಂಟ್ರೋಲ್ ಮಾಡ್ಬೇಕು ಎಂಡ್ ಆಫ್ ದ ಡೇ? ಆಸ್ ಎ ಸಿಸ್ಟಮ್ ನಮ್ಗೆ ನೆಸೆಸಿಟಿ ಇದೆ, ನಾವು ಪರ್ಚೇಸ್ ಮಾಡ್ತಿದೀವಿ ಅಂದ್ರೆ ನಮ್ಗೆ ಡಿಮ್ಯಾಂಡಿಂಗ್ ಇದಿರುತ್ತೆ, ನಮ್ಗೆ ಕೇಳುವಂತ ಒಂದು ಹಕ್ಕಿರುತ್ತೆ. ನಾವು ಕೇಳಿ 1-2 ದಿನ ವ್ಯಾಪಾರಿಗಳನ್ನ ಅಲ್ಲಿ ನಾವು ದೂರ ಇಟ್ಟಾಗ ಆಟೋಮೆಟಿಕ್ಲಿ ಅವ್ರು ಟರ್ನ್ ಅಪ್ ಆಗ್ತಾರೆ ಅಥವಾ ರೆಡಿ ಆಗ್ತಾರೆ. ಏನಕ್ಕಂದ್ರೆ ಲೈಕ್ ಅವ್ರಿಗೆ ಬಿಸ್ನೆಸ್ ಆಗ್ಬೇಕು. ಸೊ ಇವಾಗ ಯಾವ್ದೇ ವ್ಯಾಪಾರಿ ಬಂದ್ರು ಅಲ್ಲಿ ಮತ್ತೆ ಭ್ರಷ್ಟಾಚಾರ ಆಗುತ್ತೆ ಅಥವಾ ಇನ್ನೇನೋ ಮತ್ತೊಂದು ಪುನರಾವರ್ತನೆ ಆಗುತ್ತೆ ಅಷ್ಟೇ. ಈಗ ಯಾರೋ ಒಬ್ಬ ಅಧಿಕಾರಿ ಬಂದ್ಬಿಟ್ಟು ನಾವು ಇಲ್ಲ ನಾವು ಇದನ್ನ ಸ್ಟಾಪ್ ಮಾಡ್ತೀವಿ, ಕ್ಲೋಸ್ ಮಾಡಿ ಅಂತಂದ್ರೆ ಲೈಕ್ ಮತ್ತೆ ಸ್ಟಾರ್ಟ್ ಮಾಡ್ಕೊಂತಾರೆ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮಲ್ಲೇಶ್ವರ ಮತ್ತೆ ಸುತ್ತಮುತ್ತ ಏರಿಯಾಗಳಲ್ಲಿ ಸ್ಟ್ರೀಟ್ ಏನೋ ವ್ಯಾಪಾರಿಗಳಿದ್ರು ಅವ್ರನ್ನೆಲ್ಲಾನು ಕ್ಲೀನ್ ಮಾಡಿಸಿ ನಾವು ಕ್ಲಿಯರ್ ಮಾಡಿಸಿ ಅದನ್ನ ಕ್ಲೋಸ್ ಮಾಡ್ತೀವಿ ಅಂತಂದ್ರು. BBMP ಅವರು ಅದಕ್ಕೊಂದು ಸೂಪರ್ ರ್ಯಾಲಿನೇ ಮಾಡಿದ್ರು. ಮೀಡಿಯಾಗಳಲ್ಲಿ ಕೂಡ ಅದು ತುಂಬಾ ಪಬ್ಲಿಷ್ ಆಯ್ತು. ಬಟ್ ಎಂಡ್ ಆಫ್ ದ ಡೇ ಇವಾಗ ಏನ್ ಮಾರ್ಕೆಟ್ ನೋಡ್ತಿದೀವಿ ನಾವು ಮಲ್ಲೇಶ್ವರಂ ಅಥವಾ ಯಾವ್ದು ಸರ್, ಈಗ ನಿಜವಾಗ್ಲೂ ಕೂಡ ಈಗ ಬೀದಿ ಬದಿಯ ವ್ಯಾಪಾರಸ್ಥರು ಇರ್ತಾರಲ್ಲ, ಅದೇ ಯಥಾಸ್ಥಿತಿಗೆ ಬಂದಿದೆ ಎಲ್ಲಾ ಮಾರ್ಕೆಟ್ ಅಲ್ಲೂ ಅದೇ ತರ. ಕಂಟಿನ್ಯೂ ಮಾಡಿ ಸರ್.
ಸರ್ ಇವಾಗ ಅದು ಯಥಾಸ್ಥಿತಿಗೆ ಬಂದ್ಬಿಟ್ಟಿದೆ. ಹಂಗಾಗಿ ಏನ್ ಹೇಳ್ತಿದೀನಿ ಅಂದ್ರೆ ನನ್ನ ಪ್ರಕಾರ ಯಾವ್ದೇ ಒಂದು ಈ ತರ ಪ್ರಾಬ್ಲಮ್ಸ್ ಗಳಿದ್ರು ಕೂಡ ಆಸ್ ಅ ಕಸ್ಟಮರ್ ನಾನೇನ್ ಡಿಮ್ಯಾಂಡ್ ಮಾಡ್ತೀನಿ ಅನ್ನೋದ್ರ ಮೇಲೆ ನನ್ನ ಸಪ್ಲೈ ಹೆಂಗಿರುತ್ತೆ ಅನ್ನೋ ಆಗಿ ಪಿಕ್ಚರ್ ಆಗುತ್ತೆ. ನನ್ನ ಡಿಮ್ಯಾಂಡ್ ಪ್ರಾಪರ್ ಆಗಿದ್ರೆ ಸಪ್ಲೈ ಕೂಡ ಅದೇ ತರ ಬರುತ್ತೆ. ನಾನ್ ಆಸ್ ಅ ಕಸ್ಟಮರ್ ನಾನು ಅದನ್ನ ಒಂದು ಸ್ವಲ್ಪ ದಿನ ಅವಾಯ್ಡ್ ಮಾಡಿ ನನ್ನ ಡಿಮ್ಯಾಂಡ್ ನ ಅಲ್ಲಿ ಕಡಿಮೆ ಮಾಡಿದ್ರೆ. ಸುನಿಲ್ ಅವರೇ, ಎವ್ರಿ ಡೇ ಇವನ್ ದಿ ಬೈಯರ್ ಕ್ಯಾನ್ ಗೋ ಅಂಡ್ ಚೆಕ್ ದ ಕ್ವಾಲಿಟಿ ಅಂಡ್ ಗೆಟ್ ದ ಡಿಮ್ಯಾಂಡ್ ಪ್ರೋಸೆಸ್ ಅಲ್ವಾ? ಸೊ ಇವನ್ ಅದು ಸಪ್ಲೈ ಮಾಡೋರು ಆ ಥರ ಇದು ಕೆಟ್ಟದು ಅಂತ ಗೊತ್ತಿದ್ದು ಅವ್ರು ಮಾಡ್ತಾ ಇರೋದನ್ನೇ ಅವ್ರಿಗೆ ಎಡ್ಯುಕೇಟ್ ಮಾಡಬೇಕು ಅಂತ ನನ್ಗನ್ಸುತ್ತೆ. ಮೇಡಮ್ ಇವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಮೊದಲು ಇವಾಗ ಫಾರ್ ಎಕ್ಸಾಂಪಲ್ ನಾನು ಆಸ್ ಅ ಕಸ್ಟಮರ್ ನಾನು ಇಡೀ ಒಂದು ಸಮೂಹವಾಗಿ ನಾವು ಒಂದೆರಡು ದಿನ KR ಮಾರ್ಕೆಟ್ಗೆ ನಾವು ವಿಸಿಟ್ ಮಾಡಲ್ಲ ಅನ್ಲೆಸ್ ಅಂಟಿಲ್ ಇಟ್ ಇಸ್ ಕಂಪ್ಲೀಟ್ಲಿ ಕ್ಲೀನ್ ಅಂತ ನಾವೊಂದು ಡಿಸೈಡ್ ಮಾಡಿದ್ರೆ ಆಟೋಮೆಟಿಕ್ಲಿ ಅವ್ರು ಕ್ಲೀನ್ ಮಾಡ್ಕೊಂತಾರೆ. ಅಟ್ಲೀಸ್ಟ್ ಯಾರು ಕ್ಲೀನ್ ಮಾಡ್ಕೊಂತಾರೆ. ಇವತ್ತು ಯಾಕೆ ಅವ್ರಿಗೆ ಮಾಡ್ಕೋಬೇಕು ಅನ್ನೋ ಒಂದು ಲೈಕ್ ನೆಸೆಸಿಟಿ ಅದು ಒಂದು ಕಂಪಲ್ಸರಿ ಇಲ್ಲ. ಅಥವಾ BBMP ಅವರಾಗಿರ್ಬೋದು, ಬೇರೆ ಬೇರೆ ಅಧಿಕಾರಿ ವರ್ಗಗಳೇನಿದೆ, ಸ್ಪೆಷಲಿ ನಮ್ಮ ಫುಡ್ ಸೇಫ್ಟಿ ಏನಿದೆ, ಅವ್ರು ಯಾರು ಅದನ್ನ ಇಂಪೋಸ್ ಮಾಡ್ತಿಲ್ಲ ತುಂಬಾ ಸ್ಟ್ರಾಂಗ್ ಆಗಿ. ಹಂಗಾಗಿ ನೆಸೆಸಿಟಿ ಕ್ರಿಯೇಟ್ ಆಗದೆ ನಮ್ಮಲ್ಲಿ ಯಾವ ರೀತಿ ಚೇಂಜಸ್ಗಳು ಆಗಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಪೊಲೀಸ್ ಅವ್ರು ಇದಾರೆ, ಅವ್ರು ಅನ್ಲೆಸ್ ಅಂಟಿಲ್ ರೋಡ್ ಅಲ್ಲಿ ನಿಂತ್ಕೊಂಡು ಏನೋ ಚೆಕ್ ಮಾಡದೇ ಇದ್ರೆ ಯಾರು ಕೂಡ ಹೆಲ್ಮೆಟ್ ಹಾಕಲ್ಲ. ಈವನ್ ನೀವ್ ಯಾರೋ ಕ್ಯಾಮ್ರಾ ಇಟ್ರು ಕೂಡ ಅವ್ರು ಲೈಕ್ ಪರವಾಗಿಲ್ಲ ಕ್ಯಾಮ್ರಾ ಇರ್ತಾನೆ ಹೋಗ ನಡಿ. ಸೊ ಆ ರೀತಿ ಮೈಂಡ್ ಸೆಟ್ ಇರುವಂತ ಜನಗಳ ಮಧ್ಯ ನಾವ್ ಎಷ್ಟೇ ಲೈಕ್ ಏನೇ ಮಾಡಿದ್ರು ಕೂಡ ಅನ್ಲೆಸ್ ನಮ್ ಕಡೆಯಿಂದ ಸ್ಟ್ರಾಂಗ್ ಕ್ರಿಯೇಟ್ ಆಗೋವರೆಗೂ ಚೇಂಜ್ ಆಗಲ್ಲ. ಸೊ ಎಂಟೊಂದೆಡೆ ಅವ್ರಿಗೂ ಕೂಡ ಅವರು ಮೂಲ ನಿವಾಸಿಗಳಲ್ಲ, ಅಲ್ಲಿ KR ಮಾರ್ಕೆಟ್ ಅಲ್ಲಿ ಬಂದು ವ್ಯಾಪಾರ ಮಾಡುವಂತ. ಓಕೆ ಮಾತಾಡೋಣ. ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ವೆಲ್ಕಮ್ ಮಾಡ್ಬಿಡ್ತೀನಿ. ಬೀದಿ ಬದಿಯ ವ್ಯಾಪಾರಸ್ಥರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ರಂಗಸ್ವಾಮಿ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಸಬೀನಾ ಬಾನು, ಗೃಹಿಣಿ. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ರಂಗಸ್ವಾಮಿ ಅವರೇ, ಈಗ ಸಹಜವಾಗಿ ಈ ಮಾರ್ಕೆಟಿಂದ ವ್ಯಾಪಾರಸ್ಥರು ಖರೀದಿ ಮಾಡ್ತಾರೆ ಅಂದರೆ ಕ್ವಾಲಿಟಿಯನ್ನು ನೋಡ್ತಾರೆ, ಅಥವಾ ಕ್ವಾಲಿಟಿ ಏನೇ ಇದ್ರೂ ಕೂಡ ಜನರಿಗೆ ಅದನ್ನು ತಲುಪಿಸ್ಬೋದು ಅನ್ನೋವಂಥ ಪ್ಲಾನಿಂಗ್ ಇರುತ್ತಾ? ಇವಾಗ ನಮ್ಮ ಗೆಳೆಯರು ಒಬ್ರು ಹೇಳ್ತಾ ಇದ್ರು, ಅವರು ಕರೆಕ್ಟಾಗಿ ಫಾಲೋಅಪ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಬೀದಿ ಬದಿ ವ್ಯಾಪಾರ KR ಮಾರ್ಕೆಟಲ್ಲಿ ದೊಡ್ಡ ಮಾಫಿ ಆಗ್ಬಿಟ್ಟಿದೆ. ಈಗಾಗಲೇ ಅದಕ್ಕೆ BBMPಗೆ ನಾನೇ ಅದಕ್ಕೆ ನಮ್ಮ ಟೌನ್ ವೆಂಡಿಂಗ್ ಕಮಿಟಿ ಅಂತ ಹೇಳಿ ಒಂದು ಸ್ಟ್ರೀಟ್ ವೆಂಡರ್ ಆಕ್ಟ್ ಕೆಳಗಡೆ ನನ್ನನ್ನೇ ಒಬ್ಬ ಚುನಾವಣೆಯಲ್ಲಿ ಆಯ್ಕೆಯಾಗಿ ಅದರಲ್ಲಿ ನಾನು ಒಬ್ಬ ಪ್ರತಿನಿಧಿ ಆಗಿದ್ದೇನೆ. ಅದು ನಮ್ಮ ವೆಸ್ಟ್ ಝೋನ್ಗೆ ಬರುತ್ತೆ. KR ಮಾರ್ಕೆಟು ಚಾಮರಾಜಪೇಟೆ ಬರತಕ್ಕಂಥದ್ದು ನಮ್ಮ ಝೋನ್ಗೆ ಬರುತ್ತೆ. ಸುಮಾರು ನಾವು ಅಲ್ಲಿ ಒಂದು 3-3.5 ಸಾವಿರ ಜನ ವ್ಯಾಪಾರ ಮಾಡ್ತಕ್ಕಂಥ ಪ್ಲೇಸ್. 3.5ರಿಂದ 4 ಸಾವಿರನೇ. ಅಲ್ಲಿ ಏನಾಗಿದೆ ಅಂದರೆ ಅಧಿಕಾರಿಗಳು, ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮಾಪಿಗೆ ಇಳಿದಿರ್ತಕ್ಕಂಥದ್ದು. ಪಾಪ ಸರ್ಕಾರ ಎಷ್ಟೇ ಒಂದು ಸ್ವಚ್ಛತಾಗಿ ಇಟ್ಕೋಬೇಕು ಅನ್ನತಕ್ಕಂಥದ್ದು ಕೇಂದ್ರ ಸರ್ಕಾರವೂ ಮಾಡ್ತದೆ, ರಾಜ್ಯ ಸರ್ಕಾರವೂ ಮಾಡ್ತದೆ. ಅಲ್ಲಿ ಏನಾಗಿದೆ, ಒಂದು ಪಾಪ ನಿಜವಾದ ವ್ಯಾಪಾರಿಗಳಿಗೆ ಅಲ್ಲಿಗೆ ಹೊಡೆತ ಬರ್ತಾ ಇರ್ತಕ್ಕಂಥದ್ದು. ಅಲ್ಲಿ ಏನಾಗಿದೆ, ನಮ್ಮ ಅವರು ಕರೆಕ್ಟಾಗಿ ಹೇಳಿದರು, ದಿನನಿತ್ಯ ಒಬ್ಬ ಬರ್ತಾ ಇರ್ತಾನೆ. ಇವತ್ತು ಬಂದವನು ನಾಳೆ ಬರೋಲ್ಲ, ನಾಳೆ ಬಂದವನು ನಾಡ್ದು ಬರೋಲ್ಲ. ಅದು ಏನಾಗಿದೆ, ಕಸದ ಸಮಸ್ಯೆಯನ್ನು ಬೇರೆನೂ ಬಂದು ಅಲ್ಲಿ ವ್ಯಾಪಾರ ಮಾಡೋದು, ಕಸವನ್ನು ಅಲ್ಲಿ ಗಲೀಜು ಮಾಡತಕ್ಕಂಥದ್ದು ಈಗಾಗಲೇ ಸಂಪೂರ್ಣವಾಗಿ ಈ KR ಮಾರ್ಕೆಟ್ ಆಗಿರ್ಬೋದು, ಅನೇಕ ಅವರು ಮಲ್ಲೇಶ್ವರ ಮಾರ್ಕೆಟದು ಹೇಳಿದ್ರು ಅವರು, ಅನೇಕ ಕಡೆ ಬೆಂಗಳೂರು ನಗರದಲ್ಲಿ ಇದು ಆಗಿರ್ತಕ್ಕಂಥದ್ದು. ಇವಾಗಲೇ ನಾನೇ ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ನಮ್ಮ ಆಯುಕ್ತರುಗಳಿಗೆ ತುಷಾರ್ ಗಿರಿನಾಥರು ಅವರಿಗೆ ಆಗಿರ್ಬೋದು, ನಮ್ಮ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ ಆಗಿರ್ತಕ್ಕಂಥ ಸೋಲಾರ್ಕರ್ ಅವರಾಗಿರ್ಬೋದು, ಮತ್ತು ಅವರೇ ಆರೋಗ್ಯ ಸಂಬಂಧಪಟ್ಟ ವಿಶೇಷ ಆಯುಕ್ತರಿರ್ತಕ್ಕಂಥದ್ದು. ಇದನ್ನು ನಾನು ಸುಮಾರು ಸರಿ ಇದ್ರ ಬಗ್ಗೆನೇ ಬೇಡಿಕೆ ಇಟ್ಟೆ. ನಾನು 8 ವಲಯ ಬರುತ್ತೆ, 8 ಝೋನ್ ಬರುತ್ತೆ ನಮ್ಮ ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ. ಸುಮಾರು ನಮ್ಮ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕೆಳಗಡೆ ಸುಮಾರು 2,83,000 ಜನ ನೋಂದಾವಣೆ ಆಗಿರ್ತಕ್ಕಂಥದ್ದು. ನಮ್ಮ ಬೆಂಗಳೂರು ನಗರದಲ್ಲಿರ್ತಕ್ಕಂಥದ್ದು ಸುಮಾರು 1.25 ನಾನು ಅಪೇಕ್ಷೆ ಇಟ್ಕೋಬೇಕಾಗತ್ತೆ. ಇಂದಿನ ಸರ್ವೆಯಲ್ಲಿ 25,000 ಜನ ಇದು. ನಾನು KR ಮಾರ್ಕೆಟಲ್ಲಿ ನಾನೇ ಸಮೀಕ್ಷೆ ಮಾಡಿದ್ದೆ. ಆವಾಗ 1,900 ಜನ ಬೀದಿ ಬದಿ ವ್ಯಾಪಾರಿಗಳು ಸಿಕ್ಕಿದ್ರು. ಅವಾಗ ಅದನ್ನು ರಿನ್ಯೂವಲ್ ಮಾಡಬೇಕು ಅಂತಂದ್ರೆ ನಾನು ಒಪ್ಪಲಿಲ್ಲ, ಯಾಕೆಂದರೆ ಕ್ಯಾನ್ಸಲ್ ಮಾಡಿಸ್ದೆ. ಇವಾಗೆಲ್ಲ ಸಿಸ್ಟಮ್ ಚೇಂಜಸ್ ಮಾಡಿಸಿದ್ದೀನಿ. ಯಾಕೆ ಸಿಸ್ಟಮ್ ಚೇಂಜಸ್ ಮಾಡಿದ್ದೀನಿ ಅಂದರೆ, ಕರ್ನಾಟಕದಲ್ಲಿರ್ತಕ್ಕಂಥ ಆಧಾರ್ ಕಾರ್ಡು ಕಂಪಲ್ಸರಿ, ರೇಷನ್ ಕಾರ್ಡು ಕಂಪಲ್ಸರಿ, ಅವರು ಬ್ಯಾಂಕ್ ಅಕೌಂಟ್ ನಂಬರು ಕಂಪಲ್ಸರಿ, ಮತ್ತು ನಮ್ಮ ಅಲ್ಲಿ ಬ್ಯಾಂಕ್ ಅಕೌಂಟ್ ನಂಬರು ಮತ್ತು ID ಕಾರ್ಡ್, ಓಟ್ ಗುರುತಿನ ಚೀಟಿ ಇರ್ತಕ್ಕಂಥದ್ದು ಕಂಪಲ್ಸರಿ. ಇದೆಲ್ಲ ದಾಖಲೆಗಳನ್ನು ಪಡಿಸ್ಕೋಬೇಕು. ಇಲ್ಲಿ ಏನಾಗಿದೆ ಅಂದರೆ, KR ಮಾರ್ಕೆಟಿಗೆ ಬರ್ತಕ್ಕಂಥವರು 3 ಗಂಟೆ 4 ಗಂಟೆ 12 ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ, ಅಧಿಕಾರಿಗಳು ನೈಟ್ ಆ್ಯಂಡ್ ಡೇ ಯಾರು ಡ್ಯೂಟಿ ಮಾಡೋದಿಲ್ಲ.
ಇವ್ರು ಈ ಬೀದಿ ಬದಿ ವ್ಯಾಪಾರಿಗಳು ಏನು ಅವತ್ತು ಬೆಳಗ್ಗೆ ಬಂದು ಖರೀದಿ ಮಾಡ್ತಕ್ಕಂಥ ಹೋಲ್ಸೇಲ್ ತಂದಿರತಕ್ಕಂಥವ್ರು ರಾತ್ರಿ 12 ಗಂಟೆಗೆ ಚಂದ ಬಿಡ್ತಾರೆ. ಈ ಕಡೆ ಕೋಲಾರ ಸೈಡು, ಈ ಕಡೆ ಕನಕಾಪುರ ಸೈಡು, ಈ ಕಡೆ ಮಾಗಡಿ ಸೈಡು, ಈ ಕಡೆ ತುಮಕೂರು ಸೈಡು 4 ನಮ್ಮ ಈ ಕೆಂಪೇಗೌಡರು ಕೋಟೆ ಕಟ್ಟಿರ್ತಕ್ಕಂಥ ಕೋಟೆಗೆ ಅಲ್ಲಿ ಬಂದು ಜನರು ಹೊಡ್ಬಿಡ್ತಾರೆ. ಅಲ್ಲಿ ಏನಾಗುತ್ತೆ, ಈ ಸೊಪ್ಪು, ಪ್ಲಾಸ್ಟಿಕ್ ಐಟಮ್ ಆಗಿರ್ಬೋದು, ಅನೇಕ ವಸ್ತುಗಳನ್ನು ನಾನು ಈ BBMPಗೆ ಸುಮಾರು ಸತಿ ನಾನು ಅರ್ಜಿಗಳನ್ನು ಕೊಟ್ಟು ಇದನ್ನು ಕ್ಲೀನ್ ಮಾಡಬೇಕು, ವ್ಯವಸ್ಥಿತ ಮಾಡಬೇಕು, ಇದೇ ಥರ ಬಿಟ್ಕೊಂಡಾಗಂದ್ರೆ ಈ ಸಸಿ ನಾನು ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾರ್ಕೆಟಲ್ಲಿ ಎಲ್ಲೆಲ್ಲಿ ವ್ಯಾಪಾರ ಮಾಡ್ತಾರೆ, ಬೀದಿ ವ್ಯಾಪಾರಿಗಳು ಎಲ್ಲೆಲ್ಲಿ ಮಾಡ್ತಾರೆ ಅವ್ರಿಗೆನ್ನ ಸಮೀಕ್ಷೆಯನ್ನು ಮಾಡಬೇಕು, ಸರ್ಟಿಫಿಕೇಟ್ ಕೊಡಬೇಕು ಅಂತೇಳಿ ಅದು ಮೊನ್ನೆ ಮಾಡಿದರು. ಒಂದು ಹಾಪ್ ರೆಡಿ ಮಾಡಿದರು. ಹಾಪಲ್ಲಿ ಏನು ಮಾಡಿದರು, ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಆಧಾರ್ ಕಾರ್ಡ್ ಎಲ್ಲಿ ಬೇಕಾದರೂ ಆಗುತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ತಮಿಳ್ನಾಡು, ಆಂಧ್ರ, ಒರಿಸ್ಸಾ, ಪಂಜಾಬ್, ಕೇರಳ ಅನೇಕ ಕಡೆಯಿಂದ ಬಂದು ಬೆಂಗಳೂರಿಗೆ ವಾಸ್ತವ ಆಗ್ತಾರೆ. ಈಗ ಏನು ಮಾಡ್ತಾರೆ, ವ್ಯಾಪಾರಕ್ಕೆ ಬರ್ತಾರೆ, ಕಸಾಲ್ ಸುರಿದು ಹೋಗ್ಬಿಡ್ತಾರೆ. ಸರ್ಕಾರ ಒಂದು ಗೈಡ್ಲೈನ್ಸ್ ಕೊಡುತ್ತೆ, ಇದು ಸ್ವಚ್ಛತಾ ಇರಬೇಕು, ನಮ್ಮ ಒಂದು ಗಾಂಧಿ ಕನಸುತ್ತ ನಾಡು, ನಾವು ಸ್ವಚ್ಛತಾಗಿರಬೇಕು ಅಂತೇಳಿ ನರೇಂದ್ರ ಮೋದಿಜಿಯವರು ಹೇಳ್ತಾರೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾರೆ, ನಮ್ಮ ಉಪಮುಖ್ಯಮಂತ್ರಿ ಆದ DK ಶಿವಕುಮಾರ್ ಅವರು ಹೇಳ್ತಾರೆ. ಇದನ್ನು ಇಟ್ಕೊಳ್ಳೋರು ಯಾರು? ನಾವು ವ್ಯಾಪಾರ ಮಾಡೋವಂಥ ನಮ್ಮ ಜಾಗವನ್ನು ಸುಸ್ಥಿತವಾಗಿ ಇಟ್ಕೋಬೇಕು, ಸ್ವಚ್ಛತಾ ಇರಬೇಕು. ಅದು ಬಿಟ್ಬಿಟ್ಟು ಎಲ್ಲೋ ಬಂದುಬಿಟ್ಟು ಇದನ್ನು ಮಾಡಬೇಕಾದ್ರೆ ಯಾರು? ಅಧಿಕಾರಿಗಳು ಹಣಕ್ಕೋಸ್ಕರ ಅಲ್ಲಿ ಎಲ್ಲ ಅಧಿಕಾರಿಗಳು ಅಂತ ನಾನು ಹೇಳೋದಿಲ್ಲ. ಕೆಲವು ಅಧಿಕಾರಿಗಳು ಏನು ಮಾಡ್ತಾರೆ, ಅದನ್ನು ಯಾವ ರೀತಿ ಮಾಡ್ತಾರೆ ಅವ್ರಿಗೆ ಅಲ್ಲಿ ಬೇಕು, ಅಲ್ಲಿ ನೀನು ಹೆಂಗಾರ ಮಾಡು, ಅಲ್ಲಿ ವ್ಯಾಪಾರ ಮಾಡು, ನೀನು ಸುರಿದಾರ ಹೋಗೋದು ನನಗೆ ಗೊತ್ತಿಲ್ಲ. ಪೌರ ಕಾರ್ಮಿಕರಿಗೆ ಏನು ಕಷ್ಟ, ಅವ್ರು ಕಸ ಗುಡಿಸ್ಬೇಕು, ಬೆಳಗ್ಗೆ 6 ಗಂಟೆಗೆ ಬರ್ತಾರೆ, ಪಾಪ ಅವ್ರು ಕೆಲಸ ಮಾಡ್ತಾರೆ. ಕೆಲವು ಏನು ಮಾಡ್ತಾರೆ, ಕಸ ಜಾಸ್ತಿ ಆದಾಗ ಎಲ್ಲಿ ಶಿಫ್ಟ್ ಮಾಡೋಕ್ಕಾಗತ್ತೆ? ಜಾಗ ಬೇಕು ಶಿಫ್ಟ್ ಮಾಡೋಕ್ಕೆ. ಇದನ್ನು ಕಂಟ್ರೋಲ್ ಮಾಡಬೇಕಾದ್ರೆ ನಮ್ಮ ಅಧಿಕಾರಿಗಳು, ನಮ್ಮ ಆಯುಕ್ತರು, ಅದನ್ನು ಸಂಬಂಧಪಟ್ಟ ಟೌನ್ ವೆಂಡಿಂಗ್ ಕಮಿಟಿ ಇದೆ, ಅದರಲ್ಲಿ ಯಾರ್ಯಾರಿದ್ದಾರೆ, ನಮ್ಮ ಆಯುಕ್ತರುಗಳಿದ್ದಾರೆ, DCP ಇದ್ದಾರೆ, ಟ್ರಾಫಿಕ್ DCP ಇದ್ದಾರೆ, ಲಿಡೋ ವ್ಯವಸ್ಥಾಪಕರಿದ್ದಾರೆ. ನಮ್ಮ ಚುನಾವಣೆಯಲ್ಲಿ ಸಂಘ ಸಂಸ್ಥೆಲಾಗಿದ್ದಕ್ಕಂಥ ಚುನಾವಣೆ ಅಲ್ಲ, ಸರ್ಕಾರ ಮಟ್ಟದಲ್ಲಿ ನಮ್ಮ ಆ್ಯಕ್ಟ್ ಕೆಳಗಡೆ ಚುನಾವಣೆಯಲ್ಲಿ 10 ಜನ ಪ್ರತಿನಿಧಿಗಳಾಗಿದ್ದಾರೆ. ಅದರಲ್ಲಿ ಎಲ್ಲ ನಾವು ಕರೆಕ್ಟಾಗಿ ಇಟ್ಕೊಂಡಾಗ ಮಾತ್ರ ಬೆಂಗಳೂರು ಶುದ್ಧವಾಗತಕ್ಕಂಥದ್ದು. ನೀವು ಯಾಕೆ ಹೇಳ್ತೀನಿ ಅಂದರೆ, ನಾನು ಅಲ್ಲಿ ಏನೇ ಹೋರಾಟ ಮಾಡಲಿ, ಮತ್ತೊಂದು ಮಾಡಲಿ, ಅಧಿಕಾರಿ ಹೋಗ್ತಾನೆ, ಕೋರ್ಟ್ಗೆ ಹೋಗ್ತಾನೆ, ಸ್ಟೇ ಆರ್ಡರ್ ತರ್ತಾನೆ. ನನ್ನ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ, ನನಗೆ ಕೊಡಬೇಕು ಅಂತ ಸ್ಟೇ ಆರ್ಡರ್. ಅದಕ್ಕೆ ಆದ ಕಾರಣ ನಮ್ಮ ಕಮಿಟಿಗಳು ಕರೆಕ್ಟಾಗಿ ಆದಾಗ ಈ ಕಸ ಬೀಳೋದಿಲ್ಲ. ಕಸಕ್ಕೆಲ್ಲ ನಾವು ಫೆನಿಟಿ ಹಾಕ್ಬೋದು, ಅವನು ರದ್ದನ್ನು ಪಡಿಸ್ಬೋದು. ನಮ್ಮ ಅಲ್ಲಿ ಬೀದಿ ಬದಿ ವ್ಯಾಪಾರಿ ಜಾಗವನ್ನು ರದ್ದುಪಡಿಸ್ಬೋದು. ಇದೆಲ್ಲ ಮಾಡಬೇಕಾದ್ರೆ ನಮ್ಮ ಕಮಿಟಿ, ಟೌನ್ ವೆಂಡಿಂಗ್ ಕಮಿಟಿ ಅಂದರೆ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಪಟ್ಟಣ ವ್ಯಾಪಾರ ಸಮಿತಿ ಕರೆಕ್ಟಾಗಿ 3 ತಿಂಗಳಿಗೆ ಒಂದು ಸರಿ, 2 ತಿಂಗಳಿಗೆ ಒಂದು ಸರಿ ಸಭೆಯನ್ನು ನಡೆದು ರೂಲ್ಸ್ ರೆಗ್ಯುಲೇಷನ್ ಮಾಡಿ ಬಾಡಿಗೆ ಫಿಕ್ಸ್ ಮಾಡಿ, ಅವನಿಗೆ ಆ ಜಾಗದಲ್ಲಿ ಬಾಡಿಗೆ ಫಿಕ್ಸ್ ಆಗುತ್ತೆ. ಈ ಬಾಡಿಗೆ ಫಿಕ್ಸ್ ಮಾಡೋಕ್ಕೆ ಯಾಕೆ ಮಾಡ್ತಾ ಇಲ್ಲ ಅಂದರೆ ರೋಲ್ ಕಾಲ್ ತಪ್ಪುತ್ತೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ 2 ಕಡೆ ಬಾಡಿಗೆ ಫಿಕ್ಸ್ ಆಗ್ತದೆ. ಹುಬ್ಳಿ ಮಹಾನಗರ ಪಾಲಿಕೆಯಲ್ಲಿ ವರ್ಷಕ್ಕೆ ಎಷ್ಟು ರೆವಿನ್ಯೂದಿಂದ ಎಷ್ಟು ಇನ್ಕಮ್ ಬರ್ತದೆ ಅಂದರೆ ಕೋಟಿಗಟ್ಟಲೆ ಬರ್ತದೆ. ಅದೇ ರೀತಿ ಇವಾಗ ಮೈಸೂರು ಪ್ರಾರಂಭ ಆಗ್ತದೆ. ಅಲ್ಲ, ಅವ್ರದ್ದು ಮಾಫಿಯಾ ಏನೇ ಇದ್ರೂ ಕೂಡ ಹೋಗೋದು ನಮ್ಮ ದೇಹಕ್ಕೆ. ಅದ್ರ ಕಡೆ ಗಮನ ಕೊಡಬೇಕು. ಅದ್ರ ಕಡೆ ತಿಂತಾರೆ. ಈಗ ಮಾಫಿಯಾ ಮಾಡೋರು ಅದು ಏನು ತಿನ್ನಲ್ಲ. ಈ ಕೇರ್ ಮಾರ್ಕೆಟ್ ಎಲ್ಲಿ ಆಗ್ತದೆ ಅಂದರೆ ಫುಲ್ಲು ಔಟ್ಸೈಡ್ ಜನ. ಅಲ್ಲಿ ಏನಪ್ಪ ಅಂದರೆ ಬೆಳಗಿನ ಜಾವ ನಾವು ವ್ಯಾಪಾರ ಮಾಡ್ಬೋದು. ಹಬ್ಬ ಹುಣ್ಣಿಮೆ, ನಾನು ಇದಕ್ಕೆ ಒಂದು ಸ್ಟಾಪ್ ಮಾಡಬೇಕು ಅಂತ ಇದ್ದೀನಿ. ಹಬ್ಬ ಹುಣ್ಣಿಮೆ ಏನು ಮಾಡ್ತಾರೆ, ಬಾಳೆಕಂತ ತರ್ತಾರೆ, ಮಾವಿನ ಸೊಪ್ಪು ತರ್ತಾರೆ. ಅದಕ್ಕೆ ನಮ್ಮ ಟೌನ್ ವೆಂಡಿಂಗ್ ಕಮಿಟಿಲಿ ಒಂದು ಜಾಗ ಫಿಕ್ಸ್ ಮಾಡಬೇಕು, ಅವ್ರಿಗೆ ಅಲ್ಲಿ ಹಾಕಬೇಕು. ಅಲ್ಲಿಗೆ ನಾವು ದಿನನಿತ್ಯ ಅವತ್ತು ಏನು ವ್ಯಾಪಾರಕ್ಕೆ ಬರ್ತಾನೆ 500 ರೂಪಾಯಿ 100 ರೂಪಾಯಿ ಕಲೆಕ್ಷನ್ ಮಾಡಬೇಕು. ಟೌನ್ ವೆಂಡಿಂಗ್ ಕಮಿಟಿಗೆ ಅದು ರೆವಿನ್ಯೂ ಬರಬೇಕು. ಅದೇ ರೀತಿ ನಮ್ಮಲ್ಲಿ ದಿನನಿತ್ಯ ಯಾರು ಬೆಳಗಿನ ಜಾವ 6 ಗಂಟೆಗೆ ವ್ಯಾಪಾರಕ್ಕೆ ಬರ್ತಾರಲ್ಲ, 6 ಗಂಟೆ ಆಗಿರ್ಬೋದು, ಬೆಳಗ್ಗೆ 3 ಗಂಟೆ ಆಗಿರ್ಬೋದು, 12 ಗಂಟೆ ಆಗಿರ್ಬೋದು, ಅವ್ರನ್ನೂ ಗುರುತಿಸಬೇಕು, ಅವ್ರಿಗೆ ID ಕಾರ್ಡ್ ಕೊಡಬೇಕು. ಅದು ಸುವ್ಯವಸ್ಥಿತವಾಗಿ ಯಾರು ಅವನಲ್ಲಿ ವ್ಯಾಪಾರ ಮಾಡ್ತಾನೆ, ಗಲೀಜು ಅವನ ಸ್ಪಾಟಲ್ಲಿ ಆಗ್ತಾನೆ, ಅವನು ಕ್ಯಾನ್ಸಲ್ ರದ್ದುಪಡಿಸಬೇಕು. ಇದಕ್ಕೆ ಅಂತಲೇ ಹೇಳಿ ಇವಾಗ ನಾವು ಒಂದು ಹೋರಾಟ ಮಾಡಿ ವೆಚ್ಚಿತವಾಗಿ ಕಮಿಷನರಿಗೆ ನಾನು ಸರ್ಕಾರಕ್ಕೆ ಗಮನ ತಂದು, ಇವಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮತ್ತು ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇಡೀ ಕರ್ನಾಟಕ ಬೆಂಗಳೂರು ನಗರಿಗೆ ಒಂದು ಮಾದರಿಗೆ ಆಫ್ ರೆಡಿ ಮಾಡಿ ಅದನ್ನು ಇವಾಗ ಚಾಲನೆ ಕೊಟ್ಟಿದ್ದಾರೆ. ಇನ್ನು ಮುಂದಲ್ಲಿ ಈ ಪಾಪ ಅವ್ರು ನಮ್ಗೆ ಹೇಳಿದ್ರು, ಒಳ್ಳೆ ಉತ್ತಮ ಸಲಹೆ ಕೊಟ್ಟರು ಅವರು. ಇವಾಗ ಯಾಕೆಂದರೆ ನಾವು ಕುಡಿತಾರದ ಹಾಲು, ನಂದಿನಿ ಹಾಲು ಕುಡಿತೀವಿ. ಆ ಪಾಪ ಯಾವುದೋ ಒಂದು ಚಾನಲ್ ನೋಡಿದೆ, ಅದು ಬರೀ ನಮ್ಮ ಗೋಹದಲ್ಲಿ ಇಷ್ಟು ಪ್ಲಾಸ್ಟಿಕ್ ಅಂಶ ಸೇರಿಕೊಂಡಿದೆ.
ಅಲ್ವಾ? ನಮ್ಮದ್ರಲ್ಲಿ ಒಂದು ಮುಳ್ಳು ಸೇರಿಕೊಂಡ್ರೆ ನಮ್ಗೆ ಎಷ್ಟು ನೋವಾಗುತ್ತೆ, ಪ್ರಾಣಿಗಳು ಗೊತ್ತಾಗೋದಿಲ್ಲ. ಆದರೆ ಈ ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು, ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು. ನಾನು ಸರ್ಕಾರ ಪರವೂ ಇರ್ತೀನಿ, ಸರ್ಕಾರ ಇರ್ತೀನಿ. ಬ್ಯಾನ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಫ್ಯಾಕ್ಟ್ರಿಗಳನ್ನ ಬ್ಯಾನ್ ಮಾಡಬೇಕು, ಇಂಥ ಗಲೀಜುಗಳನ್ನ ಬ್ಯಾನ್ ಮಾಡಬೇಕು. ಇವಾಗ ಬ್ಯಾನ್ ಮಾಡಿದಾಗ ಅಧಿಕಾರಿಗಳು ಕರೆಕ್ಟಾಗಿರಬೇಕು. ಅಧಿಕಾರಿಗಳು ನಾವು ಎ ಸಿ ರೂಮಲ್ಲಿ ಕೂತ್ಕೊಂಡು ಭಾಷಣ ಮಾಡಿ ಮತ್ತು ರೆಫರೆಂಟ್ ಆಗಿ ಸ್ವಚ್ಛತೆ ಮಾಡಿ ಅಂದರೆ ಆಗೋದಿಲ್ಲ. ಇದಕ್ಕೆ ಕೆಳಮಟ್ಟದವನು ತಗೋಬೇಕು, IAS ಆಫೀಸರ್ನು ತಗೋಬೇಕು, ಮಧ್ಯವರ್ತಿ ಒಂದು ಕಮಿಟಿ ರೂಲ್ಸ್ ರೆಗ್ಯುಲೇಷನ್ ಮಾಡಿದಾಗ ಅವಾಗ ನಮ್ಮ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರಾಗಿ ಸಾಧ್ಯ ಆಗುತ್ತೆ, ಒಳ್ಳೆ ವ್ಯವಸ್ಥೆ ಮಾಡ್ಬೋದು. ಬಾನವ್ರೆ, ಈಗ ಈ ತರಕಾರಿಯನ್ನು ಖರೀದಿ ಮಾಡ್ತೀರಿ ನೀವು, ನಾವೆಲ್ಲರೂ ಕೂಡ ಮಾಡ್ತೀವಿ. ಬಟ್ ಈ ಕರಾಳತೆಯನ್ನು ನೋಡಿದಾಗ ಏನಿಸುತ್ತೆ ನಿಮಗೆ? ಸರ್, ನಮಗೂ ಬೇಜಾರಾಗುತ್ತೆ ಈ ಥರ ನೋಡುವಾಗ. ಆದರೆ ಆ ಥರ ಇಲ್ಲ. ಕೆಲವೊಂದು ಸರಿ ಏನಾಗುತ್ತೆ ಗೊತ್ತಾ, ನಾವು ನೋಡೋದೇ ಒಂದು ಆಗೋದೇ ಒಂದು. ಅಲ್ಲಿ ವ್ಯಾಪಾರ ಯಾರು ಮಾಡ್ತಾರೋ ಅವರೇ ಮಾಡ್ಕೊಂಡಿದ್ರೆ ಆ ಜಾಗನ ಸ್ವಚ್ಛಗಿರ್ತಾರೆ. ಅವ್ರು ಹೋದ್ಮೇಲೆ ಬೇರೆಯವರು, ಅವ್ರು ಹೋದ್ಮೇಲೆ ಬೇರೆಯವ್ರು ಇರ್ತಾರಲ್ಲ, ಇವ್ರು ಮಾಡೋ ಕೆಲಸನ ನಾವು ಯಾಕೆ ಕ್ಲೀನ್ ಮಾಡಬೇಕಂತ ಅಲ್ಲಿ ಜಾಗನ ಇದು ಮಾಡ್ತಾರೆ. ಮೊದಲನೇದಂದರೆ ಮಾರ್ಕೆಟ್ ತುಂಬ ಹಳೇದು, ಅಲ್ಲಿ ಸ್ವಚ್ಛ ಇಡಬೇಕಾಗಿರೋದಾರು ಸ್ವಲ್ಪ BBMP ಅವರು ಸ್ವಲ್ಪ ಕಸ ತೆಗಿಯೋರಂಥವ್ರು ಸ್ವಲ್ಪ ವಹಿಸ್ಕೋಬೇಕು. ಅಲ್ಲಿ ಎಷ್ಟೊಂದು ಕಸ ಇರುತ್ತೆ ಅಂತ ಹೇಳಿದ್ರೆ ಅವ್ರ ವ್ಯಾಪಾರಿಗಳು ಕರೆದಿ ಕಸ ತೆಗೀರೋದಕ್ಕೆ ಕೆಲವೊಮ್ಮೆ BBMPಗವರು ಯಾರು ಕಸ ತೆಗಿತಾರೋ ಅವರು ಬರಲ್ಲ. ಅವ್ರು ಬಂದರೆ ಅವ್ರು ಹೇಳ್ತಾರೆ ನಮ್ಮ ಕೆಲಸ ಅಲ್ಲ ಅದು, ನಾವು ಬೇರೆ ಆ ಕಡೆ ಹೊರಗಡೆ ತಗೊಂಡು ಹೋಗ್ತೀವಿ, ನೀವು ಒಳಗಡೆ ನೀವೇ ಕ್ಲೀನ್ ಮಾಡಬೇಕು ಅಂತ. ಕೆಲವು ಜನ ಏನು ಮಾಡ್ತಾರೆ, ಅದನ್ನ ದುಡ್ಡಿಗೆ ಹೇಳ್ತಾರೆ, ಇಷ್ಟು ದುಡ್ಡು ಕೊಡಿ ನಾವು ಅದನ್ನ ಕ್ಲೀನ್ ಮಾಡ್ತೀವಿ ಅಂತ. ದುಡ್ಡು ಇದ್ದವ್ರು ಕೊಡ್ತಾರೆ, ಇಲ್ದವ್ರು ಯಾಕೆ ಕೊಡೋದು, ಅಲ್ಲೇ ಬಿದ್ದಿರ್ಲಿ ಅಂತಾರೆ. ಸೊ ನಮ್ಮ ಜನ ನಮ್ಮ ಜನನೂ ಅರ್ಥ ಮಾಡ್ಕೋಬೇಕು. ಹಾಗೆ BBMP ಕೂಡ ಸ್ವಲ್ಪ ಎಚ್ಚರ ವಹಿಸ್ಬೇಕು ಅಂತ ನನಗನ್ಸುತ್ತೆ. ಮೇಡಮ್, ಈಗ ಅಲ್ಲಿ ಸ್ವಚ್ಛತೆ ಕಾಪಾಡಬೇಕು ಅಂತಂದ್ರೆ ಏನು ಮಾಡಬೇಕು ಅಂತೇಳಿ ಯಾರ ಹೊಣೆ ಇದು? ಆ್ಯಕ್ಚುಲಿ ಇದಿಷ್ಟು ನಾನು ಕೇಳಿಸ್ಕೊಂಡಾಗ ಅಲ್ಲಿ ಕಸ ಇದೆ, ನಾವು ಎಲ್ಲಾದರೂ ಕಸ ಇದ್ದರೆ ನಾವು ಕಸದ ಮೇಲೆ ಹೋಗಲ್ಲ, ದಾಟ್ಕೊಂಡು ಹೋಗ್ತೀವಿ, ಪಕ್ಕಕ್ಕೆ ಹೋಗ್ತೀವಿ ಅಥವಾ ಅವಾಯ್ಡ್ ಮಾಡ್ತೀವಿ. ಎಲ್ಲಿ ನಾನು ನೋಡ್ತಾ ಇದ್ದರೆ ಕಸದ ಮೇಲೆ ತೊಗೊಂಬಂದು ಫ್ರೆಶ್ ಸ್ಟಾಕ್ನ ಹಾಕಿ ಅದ್ರ ಮೇಲೆ ಆಗಬಾರ್ದೆಲ್ಲ ಆಗಿ ಮಾಡ್ತಾ ಇದ್ದಾರೆ. ಸರ್, ನೀವು ಇದಕ್ಕೇನಂತೀರಾ ಸರ್? ನೀವು ಇದು ಅಮೆಂಡ್ಮೆಂಟ್ಸು ಎಲ್ಲ ಹೇಳ್ತಾ ಇದ್ದೀರಾ. ಅಮೆಂಡ್ಮೆಂಟ್ಸ್ನಲ್ಲಿ ಗೈಡ್ಲೈನ್ಸ್ ಅಂತೀರಾ. ಗೈಡ್ಲೈನ್ಸು ನಿಮ್ಗೆ ಈ ಡಾಕ್ಯುಮೆಂಟ್ಸ್ ಬೇಕು, ಅದು ಬೇಕು, ಇದು ಬೇಕು, ಎಕ್ಸೆಟ್ರಾ 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 ಫಾರ್ ದ ಡಾಕ್ಯುಮೆಂಟೇಶನ್, ಫಾರ್ ದ ಟ್ರೇಡ್ ಲೈಸೆನ್ಸ್, ಇನ್ನೇನಕ್ಕಾದ್ರು. ಬಟ್ ಕ್ಲೆನ್ಲಿನೆಸ್ಗೆ ಒಂದು ಗೈಡ್ಲೈನ್ಸ್ ಇಲ್ವಾ? ಹೋಗ್ಲಿ, ಅಲ್ಲಿ ಹಾಕಬಾರ್ದು, ಅಲ್ಲಿ ಕಸ ಇದೆ ಅಲ್ಲಿ ಹಾಕಬಾರ್ದು, ಏನೋ ಒಂದು ನೀವೇ ಕಂಟೈನರ್ಸ್ ತೊಗೊಂಬಂದು ಇಡಿ. ಯಾಕೆ BBMP ಅವರಂತೂ ಅದೇನೋ ಪರ್ಮನೆಂಟಾಗಿ ಕುರುಡ್ರಾಗೋಗಿದ್ದಾರೆ. ಸೊ ಅವ್ರು ವ್ಯವಸ್ಥೆ ಮಾಡಬೇಕು, ಒಂದು ಸ್ಟೋರೇಜ್, ಕೋಲ್ಡ್ ಸ್ಟೋರೇಜ್ ಅಥವಾ ಕಂಟೈನರ್ಸ್ ಮಾಡಬೇಕು. ಇದೆಲ್ಲ ನೋಡಿದ್ರೆ ಸರ್ ನಿಜವಾಗ್ಲೂ ತಿನ್ನೋಕೆ ಅಸಹ್ಯ ಆಗುತ್ತೆ ಸರ್. ತಿನ್ನಲೇಬೇಕು, ವಿಪರ್ಯಾಸ ಅದು. ಇಲ್ಲ, ನೀವು ಹೇಳಿದ್ರಿ, ಅಲ್ಲಿ ಮಾಲೀಕರು, ಅಂಗಡಿ ಮಾಲೀಕರಿದ್ದಾರೆ, ಅವರಿಗೆ ಎಲ್ಲ 40,000 50,000 ಒಂದು ಚಿಕ್ಕ ಗೋಡನ್ ಇಟ್ಕೊಂಡಿರ್ತಾರೆ. ಒಂದು ಲಾರಿ ಗಟ್ಟಲೆ ಟನ್ ಗಟ್ಟಲೆ ಐಟಮ್ ತರಿಸ್ತಾರೆ. ಅವರು ಆ್ಯಕ್ಚುಲಿ ಬೀದಿ ಬದಿ ವ್ಯಾಪಾರಿಗಳಲ್ಲ. ಒಂದು ಕ್ವಶನ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಕೇರ್ ಮಾರ್ಕೆಟಲ್ಲಿ ಇರ್ತಕ್ಕಂಥದ್ದು ಒಂದು ಸೈಡು ಅಂಗಡಿಗಳು, ಅವರು ನೈಟು 12 ಗಂಟೆ 11 ಗಂಟೆಗೆ, ಏಕೆಂದರೆ ಬೆಂಗಳೂರು ಸಿಟಿಲಿ ರಾತ್ರಿ ಮೇಲೆ ಗಾಡಿ ಶಿಫ್ಟ್ ಆಗತಕ್ಕಂಥದ್ದು 11 ಗಂಟೆ ಮೇಲೆ ಬರ್ತವೆ. ಹೋಲ್ಸೇಲು ಹೊರಗಡೆಯಿಂದ ಔಟ್ಸೈಡ್ ಗಾಡಿಗಳು ಬರಬೇಕಾದ್ರೆ ತರಕಾರಿ ಆಗಿರ್ಬೋದು, ಸೊಪ್ಪಾಗಿರ್ಬೋದು ಮತ್ತು ಹಣ್ಣುಗಳಾಗಿರ್ಬೋದು, ಅವರು ಚಿಕ್ಕ ಮಂಡಿ ಇಟ್ಕೊಂಡಿರ್ತಾರೆ. ಒಂದು ಲೋಡು ಚಿಕ್ಕ ಮಂಡಿಲಿ ಹಾಕೋಕ್ಕಾಗೋದಿಲ್ಲ. ಅವಾಗ ಏನು ಮಾಡ್ತಾನೆ, ಆ ಒಳಗಡೆ ಎಷ್ಟು ಸೇವ್ ಬೇಕೋ ಅಷ್ಟು ಇಟ್ಕೊಂಡ್ಬಿಡ್ತಾನೆ. ಗಲೀಜು ನೋಡಲ್ಲ. ನನ್ನ ಐಟಮ್ ಇಳಿದ್ಬಿಡ್ಬೇಕು, ಅವನೇನು ಮಾಡ್ತಾನೆ, ಗಾಡಿಯನ್ನು ಅದನ್ನು ಹೊರಗೆ ಕೆಳಗಡೆ ಹಾಕ್ಬಿಡ್ಬೇಕು. ಅವ್ರಿಗೆ ಸ್ಪೆಸಿಫಿಕ್ ಆಗಿ ಅಂತ ಅವ್ರಿಗೆ ಅಂತ ಒಂದು ಜಾಗ ಅಲರ್ಟ್ ಆಗಿರೋದಿಲ್ಲ. ಅದು ಏನಕ್ಕೆ ಅಲರ್ಟ್ ಮಾಡ್ಬೋದಲ್ವಾ? ಅಲ್ಲ, ಅದಕ್ಕೆ ಏನು ಮಾಡಬೇಕಾದ್ರೆ BBMP ಹೊಣೆ ಆಗುತ್ತೆ. ಎಕ್ಸಾಕ್ಟ್ಲಿ. ಇದು ಇವರು ಸಿಸ್ಟಮ್ನ ಬೈತಾರೆ, ಸಿಸ್ಟಮ್ಮು ನಾವೇನ್ ಮಾಡಿದ್ರು ಇವ್ರು ಕೇಳಲ್ಲ ಅಂತಾರೆ. ಸೊ ಮ್ಯೂಚುವಲಿ ಎಲ್ಲರೂ ಅಫೆಕ್ಟ್ ಆಗ್ತಾ ಇದೀವಿ. ಹೌದೌದು, ಇದು ಸತ್ಯ. ಇದು ನೀವು ಹೇಳಿದ್ದು ಮೇಡಮ್. ಇವಾಗ ನನಗೆ ಅಗತ್ಯ ಇರುವಂತ ವಸ್ತು ಬೇಕೇ ಬೇಕು. ಇಲ್ಲ, ಈಗಾಗಲೇ ಸಿಸ್ಟಮ್ ನಾವು ಇದಕ್ಕೆ ಬಹಳ ಕಡಿವಾಣಗಳು ಹಾಕಿದ್ದೀವಿ. ಇವಾಗ ಮುಂದಿನ ದಿನದಲ್ಲಿ ಇನ್ನೊಂದು 6 ತಿಂಗಳೊಳಗಡೆ ನನಗೆ ಗೊತ್ತಿರೋ ಪ್ರಕಾರವಾಗಿ ನಾನು ಒಬ್ಬ ಕಮಿಟಿ ಒಳಗೆ ಸರ್, 6 ತಿಂಗಳು ಈಸ್ ಎ ವೆರಿ ಬಿಗ್ ಟೈಮ್ ಸರ್. ಎಷ್ಟು ಜನ ಪ್ರಾಣ ಹೋಗುತ್ತೆ. ಇವಾಗ ಒಂದು ಕೊತ್ತಂಬರಿನೇ ತಗೊಳ್ಳಿ, ಅದರಲ್ಲಿ ಎಷ್ಟು ನ್ಯೂಟ್ರಿಷನ್ ವ್ಯಾಲ್ಯೂಸ್ ಇದೆ ಅಂದ್ರೆ ವೈಟಮಿನ್ A, K, ಮೆಗ್ನೀಷಿಯಂ, ಫೋಲಿಕ್ ಆಸಿಡ್, ಅಯನ್. ಎಷ್ಟು ಇಂಪಾರ್ಟೆಂಟ್ ಒಂದು ಪ್ರೆಗ್ನೆಂಟ್ ಲೇಡಿಗೆ ಅಂದರೆ ಅಷ್ಟು ಇಂಪಾರ್ಟೆಂಟ್. ಅಷ್ಟು ಪರ್ಸೆಂಟ್ 100 ಗ್ರಾಮ್ ನಾವು ಕೊತ್ತಂಬರಿ ತಗೊಂಡ್ರೆ ಹೆಚ್ಚು ಕಡಿಮೆ 1 ಗ್ರಾಮ್ ಆಫ್ ಅಯನ್ ಬರುತ್ತೆ. ಈ ತರ ಕೊತ್ತಂಬರಿ ಆ ಪ್ರೆಗ್ನೆಂಟ್ ಲೇಡಿ ತಿನ್ಬಿಟ್ಟು ಇನ್ನೇನಾದ್ರೂ ಆಗಿ ಎಷ್ಟು ಜನ ಇದು ಮ್ಯಾಸಿವ್ ಕೊಲೆ ಆಗುತ್ತೆ ಸರ್. ಕೊತ್ತಂಬರಿ ಮಾಡ್ತಕ್ಕಂಥದ್ದು ಪಾಪ ರೈತರುಗಳು ತರ್ತಾರೆ. ಮಾತಾಡೋಣ, ಬ್ರೇಕ್ ತಗೊಂಡು ಬಂದ್ಬಿಡೋಣ. ಸುನಿಲ್ ಅವರೇ, ಹಾಗೆ ಸಂಪರ್ಕದಲ್ಲಿ ಬ್ರೇಕ್ ತಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ಈ ರೀತಿಯಾಗಿ ಈ
ಕೊತ್ತಂಬರಿ ಮತ್ತು ಕರಿಬೇವು ಆಗಿರ್ಬೋದು ಅಥವಾ ಪ್ರತಿಯೊಂದು ವಸ್ತುಗಳು ಇದರ ಕರಾಳತೆಯನ್ನು ನೋಡಿದಾಗ ಜೀವದ ಮೇಲೆ ಮತ್ತು ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಸರ್? ಈಗ ಅಧಿಕಾರಿಗಳು, ಈ ಫುಡ್ ಸೇಫ್ಟಿ ಅಧಿಕಾರಿಗಳು ಇರ್ತಾರಲ್ಲ, ಅವರು ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡ್ತಾರೆ. ಬಟ್ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಯಾಕೆ ಬರಲ್ಲ? ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ತರಕಾರಿಗಳು ಬರ್ತಾ ಇದೆ, ಅದು ಕ್ವಾಲಿಟಿ ಇದೆಯಾ ಇಲ್ಲ, ಎಲ್ಲಿಂದ ಬರ್ತಾ ಇದೆ, ಇದು ಯಾಕಿಲ್ಲ ಅಂತ? ಇದು ಆ್ಯಕ್ಚುಲಿ ಸರ್, ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು ಇದೆಯಲ್ಲ, ಇವಾಗ ಅದಕ್ಕೂ ಕೆಮಿಕಲ್ ಬಂದ್ಬಿಟ್ಟಿದೆ. ನೀರಿಗೆ ಕೆಮಿಕಲ್ ಹಾಕ್ಬಿಟ್ರೆ ಎಜ್ಜಿಬಿಟ್ರೆ ಸಾಕು, ಅದು ಒಣಗೋದಿಲ್ಲ. ಒಂದು ಅದು ಈಗಾಗಲೇ ಸುಮಾರು FSS ಕಡೆಯಿಂದ ವರದಿಯನ್ನು ತೆಗೆದು ಎಲ್ಲ ರಿಪೋರ್ಟನ್ನು ತಗೊಂಡಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಔಟ್ಸೈಡ್, ಈ ಕಡೆ ಹೋದರೆ ಕೇರ್ಪುರಂ ಸೈಡ್, ಈ ಸೈಡಿಂದ ಸೊಪ್ಪುಗಳು ತರಕಾರಿಗಳು ಬರುತ್ತೆ. ಈ ಕಡೆ ಹೋದರೆ ತಮಿಳ್ನಾಡು, ಹೊಸೂರು ಕಡೆ ಅಂದರೆ ತಮಿಳ್ನಾಡಿಂದ ಬರುತ್ತೆ ಸೊಪ್ಪು. ತಮಿಳ್ನಾಡಿಂದ ಸೊಪ್ಪು ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಹಣ್ಣು ಆಗಿರ್ಬೋದು, ತಮಿಳ್ನಾಡು ಕಡೆಯಿಂದಲೂ ಬರುತ್ತೆ. ಮತ್ತು ಅವು ಈ ಕಡೆ ಹೋದರೆ ನಮ್ಮ ಮಾಗುಡಿ ಸೈಡ್, ಈ ಸೈಡಿಂದ ಬರುತ್ತೆ. ಈ ಕಡೆ ತುಮಕೂರು, ಈ ಕಡೆ ಈ ಭಾಗ ಹೊರಗಡೆಯಿಂದಲೂ ಬರುತ್ತೆ. ಇದನ್ನು ಒಂದು ಕಠಿಣ ಕ್ರಮ ತಗೋಬೇಕು ಅಂದರೆ ಈ ಫುಡ್ ಡಿಪಾರ್ಟ್ಮೆಂಟ್, ತರಕಾರಿ ಆಗಿರಲಿ, ಹಣ್ಣಾಗಿರಲಿ, ತಿನ್ನೋ ಪದಾರ್ಥ ಯಾವುದೇ ಆಗಿರಲಿ, ನಮ್ಮ ಫುಡ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥ ಅಧಿಕಾರಿಗಳು ಇದು ಭಾಳ ಜವಾಬ್ದಾರಿ ತೊಗೋಬೇಕಾಗತ್ತೆ. ಒಂದೊಂದು ವಾರ್ಡಲ್ಲಿ ಪ್ರತಿ 2-3 ಜನ ಫುಡ್ ಡಿಪಾರ್ಟ್ಮೆಂಟ್ ಇರುತ್ತೆ ಒಂದೊಂದು ವಾರ್ಡಲ್ಲಿ. ಇವಾಗ FSS ಕಡೆಯಿಂದ ಭಾಳ ಇದ್ರ ಬಗ್ಗೆ ಚಲನವಲನಗಳು ಅಲ್ಲಿ ಏನು ಮಾಡ್ತಾರೆ ಅಂದರೆ ಇದೊಂದು ಮಾಫಿಯಾ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ಅಧಿಕಾರಿಗಳು. ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನು. ಒಬ್ಬ ಅಲ್ಲಿ ಕೊಳಚೆ ಇದೆ ಅಂತ ನೀವು ಇವತ್ತು ಮಾಧ್ಯಮದಲ್ಲಿ ತೋರಿಸಿರ್ತೀರ, ನಾಳೆ ಅವನಲ್ಲೇ ಇದು ಬಣಕ್ಕೆ ಹೋದರೆ ಅಲ್ಲಿ ಏನು ಮಾಡ್ತಾನೆ, ನೀನು ತೆಗಿಬೇಕು, ಇದು ಕರೆಕ್ಟಾಗಿಲ್ಲ ಅಂದಾಗ ಏನು ಮಾಡ್ತಾನೆ, ಅವನಲ್ಲಿ ಸ್ವಲ್ಪ ಸಮಥಿಂಗ್ ದಫ್ ಕೊಟ್ಟಾಗ ಅವ್ನು ಬಿಟ್ಟೇ ಬಿಡ್ತಾನೆ. ಈಗ 1,000, 2,000, 5,000 ಸಿಕ್ಕಿದಾಗ ನನ್ನ ಕಣ್ಮುಂದಲೇ ಒಂದು ಕಬಾಬ್ ಹಾಕ್ತಿಲ್ಲ, ಲಗ್ಗೇರಿಯಲ್ಲಿ ಕಬಾಬ್ ಹಾಕುವಾಗ ಫುಡ್ ಅಲ್ಲಿ ಮಾರ್ಸಲ್ಲು ಮತ್ತು ಕಬಾಬ್ ಹೋದಾಗ ಅವನು ಹೊರಗೆ ಕರ್ಕೊಂಡು ಹೋದ, ಅವ್ನು ಕಬಾಬ್ ಕಲರ್ ನೋಡ್ಬಿಟ್ರೆ ನಾನು ಡಿಫ್ರೆಂಟ್ ಆಗಿ ಭಾಳ ರೆಡ್ ಆಗಿತ್ತು. ಅಂಬು ಬಿರಿಯಾನಿ ಅಂತ ಮುಂದೆಲ್ಲ ಹೋದ ಇನ್ಸ್ಪೆಕ್ಟರ್, ನಂಗೆ ಮಾಡಬೇಡಪ್ಪ, ಹಂಗೆ ಮಾಡಪ್ಪ, ಕರ್ಕೊಂಡು ಹೋದ ಒಳಗಡೆ ಅದೇನೋ ಕೊಟ್ಟ, ಅವನು ಹಂಗೆ ಕಂಟಿನ್ಯೂ ಚಾಲು ಮಾಡ್ದ. ಅಧಿಕಾರಿಗಳು ಏನಂತ ಆಪ್ತ ಇದನ್ನು ಮಾಡಬೇಕಾದ್ರೆ ನಮ್ಮ ಅಧಿಕಾರಿಗಳು ಪ್ರತಿ ಒಂದು ವಾರ್ಡಲ್ಲಿ, ಅವನು ಹೋಟ್ಲು ಮಾಲೀಕನಾಗಿರ್ಬೋದು, ಫುಟ್ಪಾತನಾಗಿರ್ಬೋದು, ಅಂಗಡಿ ಯಾರೇ ಆಗಿರ್ಬೋದು, ಸ್ವಚ್ಛತೆಯೂ ಇರಬೇಕು, ಆಹಾರನೂ ಶುದ್ಧತೆ ಕೊಡಬೇಕು, ಮತ್ತು ಗ್ರಾಹಕರಿಗೂ ಕಮ್ಮಿ ರೇಟಲ್ಲೂ, ಇವಾಗ ಕಮ್ಮಿ ರೇಟ್ ಕೇರ್ ಮಾರ್ಕೆಟು ಕಮ್ಮಿ ರೇಟ್ ಸೊಪ್ಪು ಸಿಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಕೊಳ್ತ ಐಟಮು ಕೊಡೋದು ತರವಲ್ಲ. ಯಾಕೆಂದರೆ ಜೀವನ ಇವತ್ತಿದ್ದರೆ ನಾಳೆಗೆ ಆರೋಗ್ಯ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಆದರೆ ಮಾರೋನು ಅಷ್ಟೇ, ರೈತರುಗಳು ಇದನ್ನು ಪಾಪ ಅವ್ರು ಬೆಳೀತಾರೆ. ಅದು ಬೆಳೆದ ಏನಾಗುತ್ತೆ ಅಂದರೆ ಒಂದು ಸ್ಟೋರ್ ಇಟ್ಕೊಂಡಿರ್ತಾರೆ. ಒಂದು ಈ ಮಧ್ಯವರ್ತಿ ಇರ್ತಾರಲ್ಲ, ಈ ರೈತರುಗಳು ಏನು ಮಾಡ್ತಾರೆ, ಪಾಪ ಅವನು ಏನು ಸಿಗೋದಿಲ್ಲ ರೈತರಿಗೆ. ಅವನು ಸಿಗೋದು 100 ರೂಪಾಯಿ, ಅಷ್ಟೇ ಒಂದು 10 ರೂಪಾಯಿ ಕೊತ್ತಂಬರಿ ಸೊಪ್ಪು ಸಿಗೋದೆ ಅವ್ನಿಗೆ 2 ರೂಪಾಯಿ ಒಂದು ಕಂತದ ಮೇಲೆ. ಆ್ಯಕ್ಚುಲಿ ಅವ್ನು ಮಧ್ಯವರ್ತಿ ಇರ್ತಾನಲ್ಲ, ಮಧ್ಯವರ್ತಿ ಸ್ಟಾಕ್ ಮಾಡ್ಕೊತಾನೆ. ಅವನು ತಂದು ಇಲ್ಲಿ ಬರೋ ಹೊತ್ತಿಗೆ ಅದೊಂದು 2 days 3 days ಅವ್ನು ನೋಡ್ತಾನೆ, ಸೊಪ್ಪು ಜಾಸ್ತಿ ಬತ್ತು ಅಂದರೆ ಅಲ್ಲೇ ಸ್ಟಕ್ ಮಾಡ್ತಾನೆ AC ರೂಮಲ್ಲಿ. ಅವನು ಬರಲಿಲ್ಲ ಅಂದಾಗ ಏನಂತ ಹಂಗೆ ಸ್ಟ್ಯಾಂಡಿಂಗ್ ಇಟ್ಟು 3ನೇ ದಿನಕ್ಕೆ ಏನಾರ ಸ್ವಲ್ಪ ಬತ್ತಿಂಗಿರ್ತಾರೆ, ಅದಕ್ಕೆ ಮಿಕ್ಸ್ ಮಾಡಿ ಫ್ರೆಂಡ್ ಮಾಡಿ ಬೆಂಗಳೂರು ನಗರಕ್ಕೆ ಕಳಿಸ್ಕೊಡ್ತಾರೆ. ಈ ರೀತಿ ಬರುತ್ತೆ. ಇಲ್ಲಿ ನಮ್ಮ ಅಧಿಕಾರಿಗಳು ಕರೆಕ್ಟಾಗಿದ್ದರೆ ಇದು ನಾವು ಒಂದು ಶುಚಿಕಾರದ ಆಹಾರ ಕೊಡ್ಬೋದು. ಮತ್ತು ಸೊಪ್ಪು ಅಷ್ಟೇ, ತರಕಾರಿ ಆಗಿರ್ಬೋದು, ಸೊಪ್ಪು ಆಗಿರ್ಬೋದು. ಅಲ್ಲಿ ನಾನೇ ಬೇಸತ್ತಾಗ್ಬಿಟ್ಟಿದೆ. ಆ ಲಾರಿನೇ ಮಧ್ಯೆ ನಿಲ್ಲಿಸ್ಕೊಂಡ್ಬಿಡ್ತಾರೆ. ಆಮೇಲೆ ಅಲ್ಲಿ ರೈತರುಗಳಲ್ಲ ಪಾಪ, ಅವರು ರೈತರುಗಳಿಂದ ಖರೀದಿ ಮಾಡ್ತಾರೆ, ಸಮಸ್ಯೆ ಇಲ್ಲ. ಈ ಮಧ್ಯವರ್ತಿಗಳು ಏನು ಮಾಡ್ತಾರೆ, ಅಲ್ಲಿ ತಂದು ಅಲ್ಲಿ ಸಿಟ್ ಮಾಡ್ತಾರೆ. ಯಾವುದೇ ಮಾರ್ಕೆಟ್ ಆಗಲಿ ಪಾಪ ರೈತರುಗಳು ಬೆಳೆದಿರ್ತಕ್ಕಂಥ ಪದಾರ್ಥಕ್ಕೆ ಅವ್ರು 2 ರೂಪಾಯಿ 5 ರೂಪಾಯಿ ಅಷ್ಟೇ ಫಿನಿಸ್. ಮಧ್ಯವರ್ತಿಗಳು ಆಪ್ಲಿ ವಸೂಲಿ ಆಗುತ್ತೆ. ಆಮೇಲೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅದೇನು ಮಾಡ್ತಾರೆ, ಅವನು ಅಲ್ಲೇ ನಿಲ್ಲಿಸ್ಕೊಂಡು ಕೊಡ್ತಾನೆ. ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಾರೆ. ಕೆಲವು ಜನ ಸೊಪ್ಪು ಇಲ್ಲಿಂದ ತೊಗೊಂಡೋಗ್ತಾರೆ. ಇವಾಗ ಇಲ್ಲೊಂದಾಗಿರ್ಬೋದು, ಆಡುಗೋಡಿ ಆಗಿರ್ಬೋದು, ಕೇರ್ಪುರ, ಇವೆಲ್ಲ ನಮ್ಮ ಹಳೆ ಮಾರ್ಕೆಟು, ಮೈಸೂರು ರಾಜರು ಒಡೆಯರು ಕಟ್ಟಿರ್ತಕ್ಕಂಥ ಮಾರ್ಕೆಟ್ಗಳಿಗೆ ನಮ್ಮ ಆ್ಯಕ್ಟ್ ಹೇಳುತ್ತೆ ರೂಢಿಗತ ಮಾರ್ಕೆಟ್, ಅಂದರೆ ನ್ಯಾಷನಲ್ ಮಾರ್ಕೆಟ್ ಅಂತ. ಆ ಮಾರ್ಕೆಟ್ಗೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಳೆ ಮಾರ್ಕೆಟ್ಗೆ ಯಾವುದೇ ಕಾರಣಕ್ಕೂ ಟಚ್ ಮಾಡಬಾರ್ದು. ಅಲ್ಲಿರ್ತಕ್ಕಂಥ ಶುದ್ಧವಾದ ಒಂದು ನಗರ ಯೋಜನೆ ಕಡೆ ಅಮೌಂಟನ್ನು ಸಹಿತ ರಿಲೀಸ್ ಮಾಡ್ತದೆ. ಆ ಮಾರ್ಕೆಟನ್ನು ಅದೇ ಥರ ಇರಬೇಕು, ಇಂಪ್ಲಿಮೆಂಟ್ ಮಾಡಿ ಅಲ್ಲಿ ಶುದ್ಧೀಕರಣವಾಗಿ ಆಹಾರ ಕೊಡಿ, ಕಮ್ಮಿ ದರದಲ್ಲಿ ಕೊಡಿ ಅಂತೇಳಿ ಇವತ್ತು ಸಹಿತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹಣವನ್ನು ಸ್ಯಾಂಕ್ಷನ್ ಮಾಡ್ತೇವೆ. ಇದನ್ನು ಫಾಲೋಅಪ್ ಮಾಡಬೇಕಾದ್ರೆ ಅಧಿಕಾರಿಗಳು ಒಂದು ಕಮಿಟಿ ಅಂತ ಮಾಡಿದೆ. ಆ ಕಮಿಟಿ ಎಲ್ಲಿ ವಿಫಲ ಆಗ್ತದೆ ಅಂದರೆ, ಆ ಕಮಿಟಿಲಿ ಯಾರು ನಮ್ಮ ಜಂಟಿ ಆಯುಕ್ತರು ಕಠಿಣ ಕ್ರಮ ತಗೊಂಡಿಲ್ಲ ಅಂದಾಗ ಇದು ಸಂಪೂರ್ಣವಾಗಿ ಪಾಪ ತುಷಾರ್ ಗಿರಿನಾಥ್ ಅವರು IAS ಆಫೀಸರು ಆದೇಶ ಮಾಡ್ತಾರೆ ಸ್ವಚ್ಛತಾಗಿರ್ಬೇಕು ಮಾಡಬೇಕು ಅಂತ. ಕೆಳಮಟ್ಟದಲ್ಲಿರ್ತಕ್ಕಂಥ ರಿಯಾಲಿಟಿ ಎಲ್ಲಿ ಗೊತ್ತಿರುತ್ತೆ ಅವ್ರಿಗೆ ಗೊತ್ತಿರುತ್ತಲ್ಲ, ಕೆಳಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳು ಕುಣಿಸಿ ಕಠಿಣ ಕ್ರಮ ಈ ಥರ ಮಾಡಬೇಕು ಒಂದು ನಿರ್ದೇಶನವನ್ನು ತಗೊಂಡಾಗ ನಾವು ಆಗ ಬರೆ ಹಾಕ್ಬೋದು. ಇಲ್ಲ ನಾವು ಇವ್ರೇನು ಮಾಡ್ತಾರೆ, ನನ್ನ ಡ್ಯೂಟಿ ಇವತ್ತು ಮುಗಿದ ಮೇಲೆ ನಾಳೆ ನೋಡ್ಕೊಳ್ಳೋಣ ಅಂತಕ್ಕ ಭಾವನೆ ಇದ್ದಾಗ ನಮ್ಮ ಬೆಂಗಳೂರನ್ನು ನಾವು ಇದೇ ರೀತಿ ನೋಡಬೇಕಾಗತ್ತೆ ಅನ್ನೋದು ನನ್ನ ಒಂದು ಪ್ರಶ್ನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್,
ಭಾನುವಾರ ಈಗ ಸಹಜವಾಗಿ ಒಂದು ಉತ್ತಮ ಜೀವನವನ್ನು ಕಟ್ಕೊಳ್ಬೇಕು ಅಥವಾ ನಾವು ಆರೋಗ್ಯವಾಗಿ ಇರಬೇಕು ಅಂತಂದರೆ ತರಕಾರಿ ಮುಖ್ಯ ಅಂತ ಡಾಕ್ಟರ್ ಹೇಳ್ತಾರೆ, ಎಲ್ಲರೂ ಕೂಡ ಸಲಹೆಯನ್ನು ಕೊಡ್ತಾರೆ. ಬಟ್ ಈ ಬರುವಂಥ ತರಕಾರಿಯನ್ನು ನೋಡಿದಾಗ ಎಲ್ಲಿ ಚೆನ್ನಾಗಿರೋರೇ ಸಾಯುವಂಥ ಪರಿಸ್ಥಿತಿ ಇರುತ್ತೆ ಈ ಒಂದು ತರಕಾರಿಯನ್ನು ನೋಡಿದಾಗ. ಹೌದು, ಇದಕ್ಕೆ ಅದೇ ಸಾರ್ ಹೇಳ್ದಂಗೆ ಮಧ್ಯವರ್ಗ ಎಲ್ಲಿದ್ದಾರೆ, ಮಧ್ಯವರ್ಗದವರು ಅವ್ರನ್ನ ಕಟ್ ಮಾಡಬೇಕು. ಒಂದು ಸರಿ ನಮ್ಮ BBMP ಆಗಲಿ ಅಧಿಕಾರಿಗಳಾಗಲಿ ಆ ಜಾಗಕ್ಕೆ ಬರಬೇಕು. ಆ ಜಾಗಕ್ಕೆ ಬಂದು ಅವ್ರನ್ನ ಅದೇ ಹೇಳ್ದಂಗೆ ನೋಡಿ, ವ್ಯಾಪಾರಿ ಮಾಡೋರು ಬೆಳಿಗ್ಗೆ ಬರ್ತಾರೆ, ಈ 3 ಗಂಟೆಗೆ ಯಾರು ಬರ್ತಾರಾ ಅವ್ರು ಮಾಡೋಗೋ ಕೆಲಸಕ್ಕೆ ದಿನನಿತ್ಯ ವ್ಯಾಪಾರ ಮಾಡೋರು ಬಲಿಪಶು ಆಗ್ತಾ ಇದ್ದಾರೆ. ಅದಾಗಬಾರ್ದು ಅನ್ನೋದೇ. ಆಮೇಲೆ ಇನ್ನೊಂದು ಸಹ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಈ ಮೋರಿಗೆ ಬಿಸಾಕ್ ಹೋಗ್ಬಿಡ್ತಾರೆ ಕಸ. ಭಾಳ ನನಗೆ ಇವಾಗ ಸರ್ಕಾರ ಸುಮಾರು ದುಡ್ಡು ಹಣವನ್ನು ತೆರಿಗೆ ಹಣ ಮಾಡಿ ಪಾಪ ಎಲ್ಲ ಮಾಡ್ತಾರೆ. ಈಗ ಹೊರಗಡೆಯಿಂದ ಐಟಮ್ ಬರೋದು ತೊಗೊಳೋಕ್ಕಾಗಲ್ಲ, ಅದನ್ನೇ ಏನು ಮಾಡ್ತಾರೆ ಮೋರಿಗೆ ಸುರಿದೋಗ್ಬಿಡೋದು, ಇವೆಲ್ಲ ನಡೀತಾ ಇದೆ. ಇದನ್ನು ನಾವು ಮಾಡಬೇಕಾದ್ರೆ ಫಸ್ಟು ಪ್ರತಿಯೊಂದಕ್ಕೂ ನಾವು CC ಕ್ಯಾಮ್ರಾಗಳನ್ನು ಅಳವಡಿಸ್ಬೇಕು. ಅವ್ನು ಯಾರೇ ಆಗಿರಲಿ. ಇವಾಗ ನಮ್ಮ CCTV ಕ್ಯಾಮ್ರಾಸ್ BBMP ಕಡೆಯಿಂದ ಏರಿಯಾಗೂ ಇನ್ಸ್ಟಾಲ್ ಆಗಿದೆ, ಆದರೆ ಅದ್ರದ್ದು ಕನೆಕ್ಷನ್ಸ್ ಆಗಿಲ್ಲ. ಅದು ಏನಪ್ಪ ಅಂದರೆ ಇವಾಗ ಏನಾಗುತ್ತೆ ಅಂದರೆ, ಉದಾಹರಣೆ ನನಗೆ ಗೊತ್ತಿರೋ ಪ್ರಕಾರವಾಗಿ ನಾನು ಇಡೀ ಬೆಂಗಳೂರೆಲ್ಲ ಇಡೀ ರಾಜ್ಯದ ಪ್ರಕಾರ ನಾನು ಸುತ್ತ ನೋಡ್ತಾ ಇದ್ದೀನಿ. ಕೆಲವು ಭಾಗದಲ್ಲಿ ಸ್ವಚ್ಛತೆ ಅಷ್ಟೇ ಕ್ಲೀನಾಗಿ ಕೊಡ್ತಾರೆ, ಅಷ್ಟೇ ಮಾಡ್ತಾರೆ. ಇಲ್ಲಿ ಏನಾಗ್ಬಿಟ್ಟಿದೆ ಕೇರ್ ಮಾರ್ಕೆಟು ಈ ಸರ್ವಣಿಂಗ್ ಬೆಂಗಳೂರು ನಗರದಲ್ಲಿ ಅಂತ ಎಲ್ಲೂ ಅಷ್ಟೇ ಏನಿಲ್ಲ. ಈ ಕೇರ್ ಮಾರ್ಕೆಟು ನಾವು ಶುದ್ಧಪಡಿಸ್ಬೇಕಾದ್ರೆ ಇದಕ್ಕೆ ಶುದ್ಧವಾಗಿ ಒಂದು ಸಪ್ರೇಟಾಗಿ ಒಂದು ಕಮಿಟಿ ರಚನೆ ಮಾಡಿ ಅಲ್ಲಿ ಹೊಸಬ್ರನ್ನ ಅವಕಾಶ ಕೊಡಬಾರ್ದು. ಅಲ್ಲಿ ವ್ಯಾಪಾರ ಮಾಡತಕ್ಕಂಥ ಯಾರು ಪ್ರತಿನಿಧಿ ಇರ್ತಾರೋ ಅವರಿಗೆ ನಾವಲ್ಲಿ ಲೈಸೆನ್ಸ್ ಕೊಟ್ಟು ಅದಕ್ಕೆಲ್ಲ ಕಡಿವಾಣ ಹಾಕಿ ಬಾಡಿಗೆ ಫಿಕ್ಸ್ ಮಾಡಿ ಅವನಿಗೆ ಆ ಜಾಗದಲ್ಲಿ ಕಸ ಆಯಿತು ಅಂದರೆ ನಾವು ಅವ್ರ ಮೇಲೆ ಮುಲಾಜಿಲ್ದಲ್ಲೇ ನಮ್ಮ ಆ್ಯಕ್ಟ್ ಕೆಳಗಡೆ ಈ ಫುಡ್ ಆ್ಯಕ್ಟ್ ಕೆಳಗಡೆ 2006 ಆ್ಯಕ್ಟ್ ಕೆಳಗಡೆ ಫೆನಿಟಿ ಹಾಕ್ಬೇಕು. ಅವನಿಗೆ ಒಂದು 10 ವರ್ಷ ಜೈಲಿದೆ, 50,000 ಫೆನಿಟಿ ಇದೆ, ಇದೆಲ್ಲ ಮಾಡಬೇಕಾಗತ್ತೆ. ಆದರೆ ಸಂಪೂರ್ಣವಾಗಿ ಇದಕ್ಕೆ ನಾವು ಹಾಳಾಗಿ ಇಳಿಬೇಕಾಗತ್ತೆ. ಆದರೆ ನಾವು ಮುಂದಿನ ದಿನದಲ್ಲಿ ಇನ್ನೊಂದು ನನ್ನ ಒಂದು ಗಮನಕ್ಕೆ ಬಂದಿರ್ಬೇಕು, ನಾನು ಒಬ್ಬ ಟೌನ್ ವೆಂಡಿಂಗ್ ಕಮಿಟಿ ಮೆಂಬರ್ಸು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದರಿಂದ ಒಂದು 6 ತಿಂಗಳು ಒಳಗಡೆ ಆಗಿ ಇದೆಲ್ಲ ನಾವು ಶುಚಿತ್ವವಾಗಿ ಒಂದು ಇವೆಲ್ಲ ಜಾಗ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಖುದ್ದಾಗಿ ನಾವೇ ಅಧಿಕಾರಿಗಳು, ಹೆಲ್ತ್ ಡಿಪಾರ್ಟ್ಮೆಂಟು, ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಲ್ಲ ಕೂತ್ಕೊಂಡು ಎಲ್ಲೆಲ್ಲಿ ಜಾಗವನ್ನು ವೆರಿಫೈ ಮಾಡಿ ನೆಕ್ಸ್ಟ್ ದಿನ ಇವರಿಗೆಲ್ಲ ನಿಜವಾದ ವ್ಯಾಪಾರಿ ಯಾರು ಇವರು ಅಂತೇಳಿ ಅದಕ್ಕೆ ಬ್ರೇಕ್ ಹಾಕೋಕ್ಕೆ ನಾವು ಮಾಡ್ತೀವಿ. ಸುನಿಲ್ ಅವರ, ಈಗ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಬಟ್ ಈ ರೀತಿಯ ಕೊಳಚೆ ನೀರನ್ನು ನೋಡ್ತಾ ಇದ್ರೆ ಅಲ್ಲಿರುವಂಥ ಏನು ಬಿದ್ದಿದೆಯಲ್ಲ ತರಕಾರಿ ಆಗಿರ್ಬೋದು ಅಥವಾ ಜನ ಅದರ ಮೇಲೆ ಓಡಾಟವನ್ನು ಮಾಡ್ತಾ ಇದ್ದಾರೆ, ಇದು ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ? ಹಿಂಗೆಲ್ಲ ಆದರೆ ಬ್ರ್ಯಾಂಡ್ ಬೆಂಗಳೂರು ಹೆಸರಿಗೆ ಮಾತ್ರ ಸೀಮಿತ ಆಗ್ಬಿಡುತ್ತಾ ಅಂತೇಳಿ. ಸರ್, ಬ್ರ್ಯಾಂಡ್ ಬೆಂಗಳೂರು ಅನ್ನೋದೇನಿದೆ ಅದೆಲ್ಲ ಬೇಸಿಕ್ ಇಂದ ಕ್ರಿಯೇಟ್ ಆಗ್ಬೇಕು. ನಾವು ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಮಿನಿಸ್ಟರ್ ಬಂದ್ರೆ ವಿಧಾನಸೌಧ ತೋರಿಸ್ಕೊಂಡು ಅಥವಾ ಏನೋ ತಾಜ್ ಮಹಲ್ ತೋರಿಸ್ಕೊಂಡು ನಮ್ ಇಂಡಿಯಾ ಚೆನ್ನಾಗಿದೆ ಅಂತ ಹೇಳಿ ನಮ್ಮ ಯಾವ್ದೋ ಅಂಧೇರಿ ಅಥವಾ ಬೇರೆ ಬೇರೆ ಸ್ಲಮ್ಗಳನ್ನ ನಾವು ಕವರ್ ಮಾಡ್ದಂಗೆ ಆಗುತ್ತೆ ಅಷ್ಟೇ ಇಲ್ಲಿ. ಸೊ ಯಾಕಂದ್ರೆ ಇಲ್ಲಿ ಏನ್ ನೋಡ್ತಿದೀವಿ, ಈ ತರ ಒಂದು ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಇವರೆಲ್ಲ ಮಾತಾಡ್ತಿದ್ದಂಗೆ ನಾನು ಅದಕ್ಕೆ ಮೊದಲೇ ಹೇಳಿದ್ದು, ಇಲ್ಲಿ ಅಧಿಕಾರಿಗಳು ಅಥವಾ ಬೇರೆ ಯಾರೇ ಕೂಡ ಇನ್ವಾಲ್ವ್ ಆದ್ರೂ ಕೂಡ ಕರಪ್ಷನ್ ಅನ್ನೋದು ಇರೋವರೆಗೂ ಅದನ್ನ ಸರಿ ಮಾಡಕ್ ಆಗಲ್ಲ. ಹೋಗ್ಬಿಟ್ಟಿದೆ ಏನಂದ್ರೆ ಅವ್ರಿಗೆ ಅಲ್ಲಿ ಕೆಲಸ ಮಾಡೋರ್ಗಾಗಿರ್ಬೋದು ಅಥವಾ ಅಲ್ಲಿ ಕೂಲಿ ಮಾಡೋರ್ಗಾಗಿರ್ಬೋದು, ವ್ಯಾಪಾರ ಮಾಡೋರ್ಗಾಗಿರ್ಬೋದು, ಅದು ದಿನ ಸಾಯೋರ್ಗೆ ಅಳೋರ್ ಯಾರು ಅನ್ನೋ ಹಂಗ ಆಗ್ಬಿಟ್ಟಿದೆ. ಯಾಕಂದ್ರೆ ಅವ್ರಿಗೆ ಯಾರಿಗೂ ಕೂಡ ಇದನ್ನ ಪ್ರತಿದಿನ ಕ್ಲೀನ್ ಮಾಡಿ ಪ್ರತಿದಿನ ಅಲ್ಲಿ ರೆಡಿ ಮಾಡ್ಕೊಂಡು ಕೂತ್ಕೊಳ್ಳುವಂತ ವ್ಯವಧಾನ ಕೂಡ ಇಲ್ಲ, ಅವ್ರಿಗೆ ಅಷ್ಟೊಂದು ಸಮಯ ಕೂಡ ಇಲ್ಲ. ಯಾಕಂದ್ರೆ ಅವ್ರು 10 ನಿಮಿಷ ಅದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇನ್ನ 5 ಜನ ಕಸ್ಟಮರ್ನ ಮಿಸ್ ಮಾಡ್ಕೊಂತಾರೆ. ಸೊ ಹಂಗಿದ್ದಾಗ ಇಲ್ಲಿ ಮೋರ್ ಓವರ್ ಏನಾಗುತ್ತೆ, ಅದು ಸಿಸ್ಟಮ್ ಏನಿದೆ BBMP ಅವರಾಗಿರ್ಬೋದು ಅಥವಾ ಅಲ್ಲಿನ ಒಂದು ಕಮಿಟಿ ಏನಿದೆ ಅದು ತುಂಬಾ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ಬೇಕು. ಅದ್ರ ಜೊತೆಗೆ ಮೋರ್ ಓವರ್ ನಮ್ಮ ಕಸ್ಟಮರ್ಸ್ ಏನಿದೀವಿ ನಾವು ತುಂಬಾ ಸೀರಿಯಸ್ ಆಗಿರ್ಬೇಕು. ಅಂಡ್ ಇದೆಲ್ಲ ಬಿಟ್ಟು ಸರ್ಕಾರಗಳು ಒಂದು ವ್ಯವಸ್ಥೆನ ನಡೆಸಬೇಕಾದ್ರೆ ಯಾವ ರೀತಿ ನಡೆಸ್ತದೆ ಅನ್ನೋದನ್ನ ಅವರು ಕೂಡ ಒಂದು ಅವಲೋಕನ ಮಾಡ್ಕೋಬೇಕು. ಯಾಕಂದ್ರೆ ಈಗ ಪ್ರತಿಯೊಂದು ಮನೆಗಳಿಗೆ ಅಥವಾ ಯಾವುದೇ ಒಂದು ಜಾಗಗಳಿಗೆ ಹೋದ್ರು ಕೂಡ ಅಲ್ಲೇ ಹೋಗ್ಬೋದು. ಸೊ ಏನ್ ಇವಾಗ ವ್ಯಾಪಾರಿಗಳಿದ್ದಾರೆ ಅಥವಾ ಏನಿ ಒಂದಷ್ಟು ನಮ್ಮ ಜನಗಳಿದ್ದಾರೆ, ಆ ಅಧಿಕಾರಿಗಳನ್ನ ಕರೆಸಿ ಅಲ್ಲಿ ಬರುವಂತ ಸೊಪ್ಪು ಅಥವಾ ತರಕಾರಿಗಳಿಂದಾನೇ ಅಡಿಗೆ ಮಾಡಿ ಅವ್ರಿಗೆ ಅಲ್ಲೇ ಬಡಿಸ್ಬೇಕು ಒಂದಿನ ಅಟ್ಲೀಸ್ಟ್. ಅವಾಗಾದ್ರೂ ಅವ್ರಿಗೆ ತಿನ್ನೋಕ್ ಮನ್ಸ್ ಬರುತ್ತಾ ಅಥವಾ ತಿಂದಾಗ ಏನ್ ಅನ್ಸುತ್ತೆ ಅದನ್ನ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಅಟ್ಲೀಸ್ಟ್ ಆ ಫುಡ್ ತಿಂದ ಮೇಲೆ ಆದ್ರೂ ಅವ್ರಿಗೆ ಇದನ್ನೆಲ್ಲ ಸರಿ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಬರ್ಬೋದು. ಸೊ ಆ ರೀತಿ ಒಂದ್ ಕೆಲ್ಸನ ಅಟ್ಲೀಸ್ಟ್ ಮೀಡಿಯಾದವರು ಅಥವಾ ಯಾವ್ದೋ ಒಂದು ಸಂಘ ಪರಿವಾರಗಳಿಂದನಾದ್ರೂ ಮಾಡ್ಬೇಕು. ಎಲ್ಲಾ ಅಧಿಕಾರಿಗಳನ್ನೂ ಇನ್ವೈಟ್ ಮಾಡಿ ಕೇರ್ ಮಾರ್ಕೆಟ್ಗೆ ಅಲ್ಲೇ ಪ್ರಿಪೇರ್ ಮಾಡಿ ಅಲ್ಲಿ ತರಕಾರಿಗಳನ್ನ ಬಳಸಿ ಅವ್ರಿಗೆ ಅಡಿಗೆ ಮಾಡಿ ಕೊಟ್ಟಾಗ ಅಟ್ಲೀಸ್ಟ್ ಒಂದು ತಿನ್ನೋದಕ್ಕೆ ಮನ್ಸ್ ಬಂದು ಓಕೆ ನಾವು ರೆಡಿ ಇದೀವಿ ನೀವು ಕೂಡ ತಿನ್ನಿ ಅನ್ನೋ ಒಂದು ಕ್ವಾಲಿಟಿ ಚೆಕ್ ನ ಅವ್ರ ಮೇಲೆ ಇಂಪ್ಲಿಮೆಂಟ್ ಮಾಡ್ಬೇಕಷ್ಟೇ. ಸೊ ಈ ರೀತಿ ಮಾಡಿದಾಗ್ಲೇ ಅವ್ರಿಗೆ ಅಟ್ಲೀಸ್ಟ್ ಒಂದು ಜನ ಇರೋ ಒಂದು ಪ್ರಾಬ್ಲಮ್ ಅರ್ಥ ಆಗುತ್ತೆ. ಇದು ಹೇಳ್ದಂಗೆ ಏನಂದ್ರೆ ಈ ತರಕಾರಿಗಳು ಅಥವಾ ಏನ್ ಹೇಳ್ತಿದೀವಿ
ಪ್ರತಿಯೊಂದು ಕೂಡ ಡಾಕ್ಟರ್ ಸಜೆಸ್ಟ್ ಮಾಡೋದು ಓಕೆ ತರಕಾರಿಗಳು ತಿನ್ನಿ, ಸೊಪ್ಪು ತಿನ್ನಿ, ತುಂಬಾ ಹೆಲ್ತ್ ಸರಿ ಹೋಗುತ್ತೆ ಅಂತ. ಹೌದು. ಬಟ್ ಈ ರೀತಿ ಸೊಪ್ಪು ಇದನ್ನೆಲ್ಲ ತಿನ್ಕೊಂಡ್ ಬಂದಾಗ ಮತ್ತೆ ಲೈಕ್ ಎಲ್ರು ಹೆಲ್ತ್ ಅಲ್ಲೇ ಇರೋ ರೋಗಗಳು ಬರುತ್ತೆ. ಅಂಡ್ ಮೋರ್ ಓವರ್ ಏನಂದ್ರೆ ಲೈಕ್ ಈ ತರ ಒಂದು ಕೆಮಿಕಲ್ಸ್ ಏನ್ ಮೆನ್ಷನ್ ಮಾಡ್ತಿದ್ರು ಸರ್, ಫ್ರೆಶ್ ಆಗಿರ್ಲಿಕ್ಕೆ ಒಂದಷ್ಟು ಲಿಕ್ವಿಡ್ ಗಳನ್ನ ಯೂಸ್ ಮಾಡ್ತಾರೆ ಅನ್ನೋದಾಗಿರ್ಬೋದು, ಅದೆಲ್ಲ ತುಂಬಾ ಹೈ ಪ್ರೊಫೈಲ್ ಆಗ್ಬಿಟ್ಟಿದೆ ಇವಾಗ. ಅದು ಮಾಡಿ ಆ ತರ ಸೇಲ್ ಮಾಡಿ ಅದರಿಂದ ಪ್ರಾಫಿಟ್ ಮಾಡಿ ಅದರಿಂದ ಲೈಕ್ ಏನೋ ಇಂಪ್ರೂವ್ ಮಾಡ್ತೀವಿ ಅಂತ ಅನ್ಕೊಂಡಿದ್ದಾರೆ. ಬಟ್ ಎಂಡ್ ಆಫ್ ದ ಡೇ ಆಸ್ ಅ ಸಿಸ್ಟಮ್ ಹಾಳಾಗ್ತದೆ ಅನ್ನೋದನ್ನ ಯಾರು ಅಬ್ಸರ್ವ್ ಮಾಡ್ತಿಲ್ಲ. ಸೊ ಹಂಗಿದ್ದಾಗ ಸರ್ಕಾರಗಳು ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಬೇಕು ಈ ತರ ವಿಷಯಗಳಲ್ಲಿ. ಇವಾಗ ಯಾರೋ ಒಬ್ಬ ರೋಡ್ ಸೈಡ್ ಅಲ್ಲಿ ಇವಾಗ ಕಬಾಬ್ ಮಾಡ್ತಿದ್ದ ಅಥವಾ ಬೇರೆ ಏನೋ ಮಾಡ್ತಿದ್ದ ಅಂದಾಗ ಎಷ್ಟು ಸ್ಟ್ರಾಂಗ್ ಆಗಿ ಅದ್ರ ಬಗ್ಗೆ ಆಕ್ಷನ್ ಗಳನ್ನ ತಗೊಂಡು ಕಲರ್ನ ಬ್ಯಾನ್ ಮಾಡಿದ್ರು, ಅಥವಾ ಈ ಬಾಂಬೆ ಮಿಠಾಯಿ ಅನ್ನೋ ವಿಷಯಗಳು ಬಂದಾಗ ಅದನ್ನ ಕಲರ್ನ ರಿಮೂವ್ ಮಾಡಿದ್ರು. ಸೊ ಅದೇ ರೀತಿ ಈ ತರ ಒಂದು ವಿಷಯಗಳು ಅಟ್ಲೀಸ್ಟ್ ಪಬ್ಲಿಕ್ ಆದಾಗ, ಇದು ಯಾರಿಗೂ ಗೊತ್ತಿಲ್ಲ ಅಂತ ಏನಿಲ್ಲ, ಎಲ್ರಿಗೂ ಗೊತ್ತಿದ್ದಂತ ವಿಷಯಗಳೇ. ಅಟ್ಲೀಸ್ಟ್ ಇವಾಗ ಪಬ್ಲಿಕ್ ಆಗಿದೆ, ತುಂಬಾ ಜನ ಮಾತಾಡ್ತಿದ್ದಾರೆ. ಅಟ್ಲೀಸ್ಟ್ ಈಗ ಸರ್ಕಾರದ ಬಗ್ಗೆ ಒಂದು ದಿಟ್ಟ ನಿಲುವನ್ನ ತಗೊಂಡು ಅವರ ಮೂಡ ಅಥವಾ ಬೇರೆ ಬೇರೆ ಒಂದಷ್ಟು ವಿಷಯಗಳಿಂದ ಹೊರಗೆ ಬಂದು ಜನಗಳ ಹೆಲ್ತ್ ಗಳ ಬಗ್ಗೆ ಕೂಡ ಅವ್ರು ಯೋಚನೆ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ. ಎಸ್ ಎಸ್ ಸುಮಾರು ಕೊನೆದಾಗಿ ಹೇಳೋದಾದ್ರೆ ಏನು ಹೇಳ್ತೀವಿ, ಏನು ಸಂದೇಶ? ಕೊನೆಯದಾಗಿ ಹೇಳೋದ್ರಿಂದ ಇದಕ್ಕೆಲ್ಲ ಮೂಲ ಕಾರಣ ದ ಮೇನ್ ಕೀ ಫ್ಯಾಕ್ಟರ್ ಇಸ್ ಕರಪ್ಷನ್ ಅಲ್ವಾ? ಮಾಫಿಯಾ ಕರಪ್ಷನ್ ಡಂಪ್ ಮಾಡ್ತಾ ಇದಾರಲ್ಲ, ಮಾಫಿಯಾ ಮಾಡೋರೇ ತಿನ್ಬೇಕಲ್ಲ. ಎಕ್ಸಾಕ್ಟ್ಲಿ. ಫಸ್ಟ್ ಅಲ್ಲಿ ಡಂಪ್ ಮಾಡೋರ್ನ ಒಬ್ಬನ್ನ ಮಾನಿಟರ್ ಮಾಡಕ್ ಇಡಬೇಕು. ಆ ಮಾನಿಟರ್ ಮಾಡ್ತಾ ಇರೋರು ಕರೆಕ್ಟಾಗಿ ಮಾಡ್ತಾ ಇದಾರ ಅಂತ ಇನ್ನೊಂದು ಮಾನಿಟರ್ ಇಡಬೇಕು. ಸೊ ಆ ಮಾನಿಟರ್ಗೆ ಈ ಮಾನಿಟರ್ಸ್ನೇ ಡೆವಲಪ್ ಮಾಡ್ಕೊಂಡು ಹೋದ್ರೆ ಇವರು ಎಲ್ಲಿವರೆಗೂ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇವ್ರ ಮಾನಿಟರ್ಸೇ ಮ್ಯಾನಿಟರ್ಸ್ ಆಗಿ ಹೋಗ್ತಾ ಇದ್ದಾರೆ ಇಲ್ಲಿ. ಸೊ ಇದನ್ನು ಸ್ಟಾಪ್ ಮಾಡಬೇಕಾದ್ರೆ ಸುನಿಲ್ ಅವ್ರು ಹೇಳ್ದಂಗೆ ನಾವೆಲ್ಲರೂ ಸೇರಿಕೊಂಡು ನಾವೇ ಖುದ್ದಾಗಿ ಅಡುಗೆ ಮಾಡಿಬಿಟ್ಟು BBMP ಪೊಲೀಸ್ ಅವರು ಅಲ್ಲಿರೋರು ಅಲ್ಲೇ ತರಕಾರಿ ಮಾರು ಎಲ್ರಿಗೂ ಕೂಡಿಸ್ಬಿಟ್ಟು ತಿನ್ನಿಸಿ, ಆಮೇಲೆ ನೀವು ಚೆನ್ನಾಗಿದ್ದೀರೋ ಇಲ್ವೋ, ಚೆನ್ನಾಗಿಲ್ದಿದ್ರೆ ನಾವು ಫ್ರೀ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಅಂತ ನಾವು ಮಾಡಬೇಕು. ಇಲ್ಲ ಗ್ರಾಹಕರನ್ನು ಖರೀದಿ ಮಾಡ್ತಾರಲ್ಲ, ಆ ಜಾಗ ನೋಡಿದಾಗ ಖರೀದಿನೇ ಮಾಡಬಾರ್ದು, ತಾನಾಗಿ ಅದು ಕ್ಲೀನ್ ಆಗುತ್ತೆ. ನೋಡಿದಾಗ ಅಲ್ಲಿ ಒಂದು 2 ದಿನ ಅವರಿಗೆ ಬಿಸಿ ಮುಟ್ಟಿಸ್ಬೇಕಲ್ಲಿ. ಜೊತೆಗೆ ಈ ಲೈಸೆನ್ಸ್ಗಳು ಸರ್ ಹೇಳ್ದಂಗೆ 2006ನಲ್ಲಿ ವೆಂಡರ್ ಆಕ್ಟ್ ಪ್ರಕಾರ ಟ್ರೇಡ್ ಒಂದು 2000 ಪೀಪಲ್ ಇದಾರಲ್ಲ, ನೀವು ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ನೀವು ಪ್ರಾಮಿಸ್ ಮಾಡಿ ಅದನ್ನು ಮಾಡೋವರೆಗೂ ನಿಮಗೆ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರ ಅರ್ಥ ಎಲ್ಲಿಂದ ಕೊಡೋಕ್ಕಾಗತ್ತೆ ಅವ್ರಿಗೆ ವ್ಯಾಪಾರ ಇಲ್ಲದೆ ಇದ್ದಾಗ. ಸೊ ಈ ಸಿಸ್ಟಮ್ನ ಕಂಪ್ಲೀಟಾಗಿ ಅಂದರೆ KR ಮಾರ್ಕೆಟಲ್ಲಿ ನಡೀತಾ ಇರೋದು ಹೋಗಬೇಕು ಅಂದರೆ ಕಂಪ್ಲೀಟಾಗಿ ಲೈಸೆನ್ಸ್ನೆಲ್ಲ ಕ್ಯಾನ್ಸಲ್ ಮಾಡಿ ಅದು ಕ್ಲಿಯರ್ ಆಗೋವರೆಗೂ ನಾವು ಮಾಡಲ್ಲ. ಮಿಡಲ್ ಮೆನ್ಸ್ಗೂ ಪನಿಷ್ ಮಾಡಬೇಕು ಸರ್. ಇಲ್ಲ ಅಂದರೆ ನಾವು ಯಾವ ಗುಡ್ ಬ್ಯಾಕ್ಟೀರಿಯಾ ಬೇಕು ಅಂದ್ಕೊಳ್ತೀವೋ ಅದು ಖಂಡಿತವಾಗ್ಲೂ ಮನುಷ್ಯನಿಗೆ ಸಿಗಲ್ಲ. ಓಕೆ ಮೇಡಮ್, ಗೃಹಿಣಿಯಾಗಿ ಏನು ಜಸ್ಟ್ ಒಂದು ವಿಷಯ ನೋಟ್ ಮಾಡಕ್ ಇಷ್ಟಪಡ್ತೀನಿ ಸರ್. ಏನಂದ್ರೆ ಲೈಕ್ ನಾವು ಆಕ್ಚುಲಿ ಕೋವಿಡ್ ಟೈಮ್ ಅಲ್ಲಿ KR ಮಾರ್ಕೆಟ್ ಅಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ವಿ. ಏನಂದ್ರೆ ಲೈಕ್ ಎಲ್ಲ ಮಾಸ್ಕ್ ಯೂಸ್ ಮಾಡಿ ಅಥವಾ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಆಗ ಪೊಲೀಸ್ ಡಿಪಾರ್ಟ್ಮೆಂಟ್ ಓಪನ್ ಆಗಿ ಹೇಳ್ತು, ಜೊತೆಗೆ ಲೈಕ್ ಅಲ್ಲಿರುವಂತ ಎಲ್ಲಾ ಜನಗಳು ಓಪನ್ ಆಗಿ ಹೇಳಿದ್ರು, ನೀವು ಯಾವುದೇ ಸಿಸ್ಟಮ್ ನ ಇಡೀ ಬ್ಯಾಂಗ್ಳೂರಲ್ಲಿ ಎಲ್ಲಿ ಬೇಕಾದ್ರೂ ಚೇಂಜ್ ಮಾಡ್ಬೋದು, ಆದ್ರೆ KR ಮಾರ್ಕೆಟ್ ಅಲ್ಲಿ ಒಂದು ಸಿಸ್ಟಮ್ ಇದೆ, ಅದನ್ನ ಚೇಂಜ್ ಮಾಡಕ್ ನಿಮಗೆ ಚಾನ್ಸೇ ಇಲ್ಲ, ನಾನು ಬರ್ಕೊಡ್ತೀನಿ ಬೇಕಾದ್ರೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಓಪನ್ ಆಗಿ ಹೇಳಿದ್ರು. ಅದ್ರ ಜೊತೆಗೆ ಲೈಕ್ ಅಲ್ಲಿರೋ ಜನಗಳು ಕೂಡ ಓಪನ್ ಆಗಿ ಹೇಳಿದ್ರು. ಸೊ ಹಂಗಿದ್ದಾಗ ಇಲ್ಲಿ ಯಾರೋ ಬಂದು ಇನ್ಫ್ಲೂಯೆನ್ಸ್ ಮಾಡೋದ್ರಿಂದ ಅಥವಾ ಯಾರೋ ಬಂದು ಲೈಕ್ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ ಏನೂ ಬದಲಾಗಲ್ಲ. ಒಂದು ಗವರ್ಮೆಂಟ್ ಇಂದ ಸ್ಟ್ರಾಂಗ್ ಆಗಿ ಇದು ಇಂಪ್ಲಿಮೆಂಟ್ ಆಗ್ಬೇಕು, ಜೊತೆಗೆ ನಾವು ಆಸ್ ಅ ಸಿಟಿಸನ್ಸ್ ನಾವು ಅದಕ್ಕೆ ಬ್ರೇಕ್ ಆಗ್ಬೇಕು. ಓಕೆ, ಅನ್ಲೆಸ್ ಅಂಡ್ ಅಂಟಿಲ್ ಯು ಡೋಂಟ್ ಗಿವ್ ಮಿ ದ ಗುಡ್ ಪ್ರಾಡಕ್ಟ್, ಐ ವಿಲ್ ನಾಟ್ ಬೈ ಫ್ರಮ್ ಯು ಅಂತ. ಸೊ ಆ ತರ ಮಾಡದೇ ಇದ್ದಾಗ ಲೈಕ್ ಏನ್ ಮಾಡಿದ್ರು ಕೂಡ KR ಮಾರ್ಕೆಟ್ ನ ಅಳ್ಳಾಡ್ಸೋ ಅಂತ ಒಂದು ಈಗ ಪವರ್ ಯಾರಿಗೂ ಇಲ್ಲ ಅಂತ ನನಗೆ ಪರ್ಸನಲಿ ಅನ್ಸುತ್ತೆ. ಬಿಕಾಸ್ ತುಂಬಾ ದೊಡ್ಡ ನೀವು ಆ ತರ ತಿಳ್ಕೊಬಿಡಿ. ಇನ್ನೊಂದು ಸ್ವಲ್ಪ ದಿನ ನೋಡಿ, ಸರ್ವೆ ಆದಮೇಲೆ ನಾವೇ ಖುದ್ದಾಗಿ ಆ ಕಮಿಟಿಲಿ ಇದ್ದೀನಿ ನಾನು. ನಮ್ಮದು ವೆಸ್ಟ್ ಝೋನಿಗೆ ಬರುತ್ತೆ, ಅದು ಟೌನ್ ಡೆಂಡಿಂಗ್ ಕಮಿಟಿಲಿ. ಈಗಾಗಲೇ ನಾನು ಸುಮಾರು IAS ಆಫೀಸರ್ಗೆ ಮತ್ತು ಸರ್ಕಾರಕ್ಕೂ ಗಮನಕ್ಕೆ ತಂದಿದ್ದೀನಿ. ಮತ್ತು ಬ್ರ್ಯಾಂಡ್ ಬೆಂಗಳೂರು ಏನು ಮಾಡ್ತಾ ಇರೋದು ಕರೆಕ್ಟ್, ಒಳ್ಳೇದು. ಉದ್ದೇಶ ಸ್ವಚ್ಛತಾಗಿರಬೇಕು. ನಾವು ಔಟ್ಸೈಡ್ ಜನ ಬಂದಾಗ ನಮ್ಮ ಬೆಂಗಳೂರು ಈ ಥರ ಇದೆಯಾ ಅನ್ನತಕ್ಕಂಥದ್ದನ್ನು ಮಾನ್ಯ ಉಪಮುಖ್ಯಮಂತ್ರಿ ಸ್ಪಷ್ಟತೆ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ನಡ್ಕೋಬೇಕಾಗುತ್ತೆ. ಇದಕ್ಕಿದೆಯಲ್ಲ, ಇನ್ನು ಮುಂದೆ ಅಲ್ಲಿ ಯಾರು ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತು ಇಂಜಿನಿಯರ್ಗಳಾಗಿರ್ಬೋದು, ಮುಂದಿನ ದಿನದಲ್ಲಿ ನಾವು ಸರ್ವೆ ಮಾಡಿ ಆ ಡಿಪಾರ್ಟ್ಮೆಂಟ್ ಯಾರು ಕರೀತಾರೆ ನಾವು ಅವ್ರನ್ನ ಅಲ್ಲಿ ಲೋಪದೋಷ ಕಂಡು ಬಂದಲ್ಲಿ ನಾವು ಆ ಕಮಿಟಿ ತೀರ್ಮಾನ ಮಾಡಿ ಅವನಿಗೆ ಫೆನಿಟಿ ಹಾಕಿ ಡಿಸ್ಮಿಸ್ ಮಾಡೋ ಕೆಲಸ ಮುಂದಿನ ದಿನದಲ್ಲಿ ನಾವು ಮಾಡ್ತೀವಿ. ಸರ್, ಇದು ಕಣ್ಣು ಮುಂದೆ ತುಂಬಾ ನಡೀತಾ ಇದೆ. ಇನ್ನೂ ನೀವು ಟೈಮ್ ತಗೊಂಡ್ರೆ ಸರ್, ಮೊನ್ನೆ 9 ಇಯರ್ಸ್ ಮಗು ಸತ್ತೋಗಿದ್ದಾನೆ. ಒಂದು ನಿಮಿಷ ಮೇಡಮ್. ಓಕೆ, ಅಲ್ಲ ನನ್ಗೆ ಅರ್ಥ ಆಯ್ತು, ನೀವು ಹೇಳಿದ್ರು ನಂಗೆ ಅರ್ಥ ಆಯ್ತು. ಯಾಕೆಂದ್ರೆ ನಮ್ಮ ಹಾಕಿಗಳ ಪ್ರತಿ ಒಬ್ಬ ಭಾರತ ದೇಶದಲ್ಲಿ ಯಾರನ್ನೂ ಓಡಿಸಕ್ಕೆ ಜೀವಾಂಶ ರಾಷ್ಟ್ರೀಯ ನಗರ ಜೀವನ ಉಪಯೋಗ ಮಾಡೋಕ್ಕೋಸ್ಕರ ಒಬ್ಬ ಬದುಕು ಜೀವನವನ್ನು ಅವನ ಕೆಲಸ ಸಿಗೋದಿಲ್ಲ, ಅವನು ಕೊಡಲೇಬೇಕು ಅನ್ನೋ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟಲ್ಲಿ ಮತ್ತು ನಮ್ಮ ಆಕ್ಟ್ ಕೆಳಗೆ ಸ್ಪಷ್ಟತೆ ಹೇಳುತ್ತೆ. ನಾನು ಕೇಳ್ತಾ ಇರೋದೇನು ಗೊತ್ತಾ,
ಗೊತ್ತಾ? ನಮ್ಮ BBMP ಎಷ್ಟು ಬೇಗ ಇದು, ನಾನು ಈಗ 1 ತಿಂಗಳ ಸರ್ವೆ ಮುಗಿದೋಗುತ್ತೆ, ಅದಾದ ಮೇಲೆ ಸರ್ವೆ ಆದ ತಕ್ಷಣ ನಮ್ಮದು ಒಂದು ಕಮಿಟಿಗಳು ಕುತ್ಕೊಂಡು ಎಷ್ಟು ಜನ ವ್ಯಾಪಾರಿಗಳಿದ್ದಾರೆ ಮಿಕ್ಕಿದ್ರಲ್ಲ ಓಡಿಸ್ತೀವಿ ಆ ಕೆಲಸವನ್ನ. ಅಲ್ಲಿ ಡಿಪಾರ್ಟ್ಮೆಂಟ್ ಯಾರು ಪೊಲೀಸ್ ಇಲಾಖೆ ಇದ್ದಾರೆ, ಇಂಜಿನಿಯರ್ ಇದ್ದಾರೆ ಮತ್ತು ವೆಲ್ಫೇರ್ ಇದ್ದಾರೆ, ಯಾರು ಅಲ್ಲಿ ಸ್ವಚ್ಛವಾಗಿದ್ದು ಕಂಪ್ಲೇಂಟ್ ನಿಮಗೆ ಏನು ದೂರು ಕೊಡ್ತಾ ಇದ್ದೀರಲ್ಲ ಆ ದೂರು ಮುಖಾಂತರವಾಗಿ ಅಲ್ಲಿ ಯಾರೇ ವರದಿ ಕೊಟ್ಟರು ಆ ಕಮಿಟಿಗೆ ವೆಸ್ಟ್ ಝೋನ್ಗೆ ಅಲ್ಲಿ ನಮ್ಮ ದೂರು ಕೊಟ್ಟರೆ ನಾವು ತಕ್ಷಣ ಅಲ್ಲಿರ್ತಕ್ಕಂಥ ಅವ್ರನ್ನ ನೋ ವೆಂಡಿಂಗ್ ಝೋನ್ ಮಾಡ್ತೀವಿ ಅಲ್ಲಿ. ಅಂದರೆ ಅಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಫೆನಿಟಿ ವ್ಯಾಪಾರ ಮಾಡೋಂಗಿಲ್ಲ. ಈಗಾಗಲೇ ದಿಲ್ಲಿ, ಹರಿಯಾಣ, ಪಂಜಾಬ್, ರಾಜಸ್ಥಾನ್ ಕಡೆ ಎಲ್ಲ ಆಗಿದೆ. ಅದೇ ತರ ವೆಂಡಿಂಗ್ ಆಗ್ಬೇಕು ಸರ್, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ವಿಚಾರ, ಜೀವನಕ್ಕೆ ಬೇಕಾಗಿರುವಂತ ಅತ್ಯಮೂಲ್ಯ. ಹೌದು, ಬೇಕು. ನಾನು ಅದನ್ನ ಮುಂದಿನ ದಿನದಲ್ಲಿ ಮೇಡಮ್, ಯಾಕೆಂದ್ರೆ ಇವಾಗ ಇದ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕೂಲಕಷ್ಟು ನಾನು ಒಬ್ಬ ಬೀದಿಲಿ ವ್ಯಾಪಾರ ಮಾಡ್ಕೊಂಡು ಇಷ್ಟು ಮಾಡಬೇಕಾದ್ರೆ ನನ್ನಿಂದಲೂ 180,000 ಜನ ನಮ್ಮ ವೆಂಡರ್ಸ್ ಇದ್ದಾರೆ. ನಾನು ಕೂಲಕಷ್ಟವಾಗಿ ಮಾರ್ಕೆಟ್ದಲ್ಲಿ ನೀವು ಮಾಫಿಯಾ ಅಂತಿರಲ್ಲ, ಇದು ಸತ್ಯ, ನಾನು ಒಪ್ಕೋತೀನಿ, ಇಲ್ಲ ಅಂತ ಹೇಳ. ಇನ್ನು ಮುಂದೆ ಆ ರೀತಿ ನಡಿಬಾರ್ದು. ಒಂದು ಸಿಸ್ಟಮ್ ಮಾಡ್ತೀವಿ, ಒಂದೆಲ್ಲ ಸರ್ಕಾರಕ್ಕೆ ಒಂದು ರೆವಿನ್ಯೂ ಹಣ ಬರಬೇಕು, ಅದನ್ನ ಯಾವ ರೀತಿ ಮಾಡಬೇಕು ಮುಂದಿನಲ್ಲಿ ಒಂದು ಕಠಿಣ ಕ್ರಮ ಅಂತೀವಿ. ನಿಮ್ಮ ಮಾಧ್ಯಮದ ಮುಖಾಂತರ ನನಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇಡೀ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳು ಇನ್ನು ಮುಂದೆ ID ಕಾರ್ಡ್ ಇದ್ರು ಮಾತ್ರ ವ್ಯಾಪಾರ ಮಾಡಕ್ಕೆ ಸಾಧ್ಯ. ವ್ಯಾಪಾರ ನೀವು ಮಾಡಕ್ಕೆ ನಮಗೆ MLA ಇದ್ದಾರೆ, ಶಾಸಕರಿದ್ದಾರೆ, ಸಚಿವರಿದ್ದಾರೆ, ನಮ್ಗೆ ಅವರಿದ್ದಾರೆ ಅಂದ್ರೆ ನಿಮ್ಮ ಅಂಗಡಿಗಳನ್ನ ಮುಲಾಜಿಲ್ದಂಗೆ ಡೆಮೊಲೇಷನ್ ಮಾಡ್ತಾರೆ, ಮುಲಾಜಿಲ್ ತೆಗೆದು ಹೋಗ್ತಾರೆ. ಮತ್ತು ಒಂದು ನಿಮಿಷ, ಯಾಕೆಂದ್ರೆ ಆಮೇಲೆ ಇನ್ನು ಮುಂದೆ ನಿಜವಾದ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಹೊರ ರಾಜ್ಯದಲ್ಲಿರ್ತಕ್ಕ ಯಾರೇ ಸಂಪೂರ್ಣವಾಗಿ ದಾಖಲೆ ಇಲ್ಲ ಅಂದ್ರೆ ನಿಮ್ಮನ್ನ ID ಕಾರ್ಡ್ ತಗೊಳ್ಳೋದಿಲ್ಲ. ಈ ನಿಮ್ಮ ವಾಹಿನಿ ಮುಖಾಂತರವಾಗಿ ಇಡೀ ಬೆಂಗಳೂರು ನಗರದಲ್ಲಿರ್ತಕ್ಕಂಥ 2,85,000 ಜನ ಏನು ನೋಂದಾವಣೆ ಆಗಿದ್ದಾರೆ, ಇದು ಆದಷ್ಟು ಬೇಗ ಆಯ್ತು ಅಂತಂದ್ರೆ ನಮ್ಮ ವಾಹಿನಿಯಿಂದ ಕಾರ್ಯಕ್ರಮ ಖಂಡಿತವಾಗಿ ಕೂಡ ಇರುತ್ತೆ. ಮೇಡಮ್, ಕ್ವಿಕ್ ಆಗಿ ಕೊನೆದಾಗಿ ಹೇಳೋದಾದ್ರೆ ಸರ್, ಇದಕ್ಕೆ ಸರ್ವೆ ಆಗಬೇಕು. ಸರ್ವೆ ಆದರೆ ಅಲ್ಲಿ ಗೊತ್ತಾಗುತ್ತೆ ಯಾರ್ಯಾರು ನೋಂದಣಿ ಆಗಿದ್ದಾರಂತೆ. ಅವ್ರ ಆದ್ರೇನೆ ನಾವು ಇವ್ರಿಗೆ ಇದು ಕ್ಲೀನ್ ಮಾಡೋಕ್ಕಾಗಂತ ಸಾಧ್ಯ. ಸೊ ಒಂದು ಸರ್ವೆಗಳು ಮಾಡಲಿ, ಲೆಟ್ ದೇ ಟೇಕ್ ದರ್ ಟೈಮ್ ಸರ್ವೆ, ಬಟ್ ಕ್ಲೆನ್ಲಿನೆಸ್ ಈ ಕ್ಷಣದಿಂದ ಮಾಡ್ಬೋದಲ್ವಾ? ಅದಕ್ಕೆ ಟೈಮ್ ಬೇಡ ಅಲ್ವಾ? ಸರ್ವೆ ಇವಾಗ ನಡೀತಾ ಭರವಸೆ ಕೊಟ್ಟಿದ್ದಾರೆ, ಆದಷ್ಟು ಬೇಗ 100ಕ್ಕೆ 100 ಮೇಡಮ್. ಇದು ನನಗೆ ಒಂದು ಜವಾಬ್ದಾರಿ ನನಗಿದೆ, ಯಾಕೆಂದ್ರೆ ನಾನು ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಸುಮ್ಮನೆ ಕೂತ್ಕೊಳ್ಳತಕ್ಕಂಥದ್ದಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿ ಇದೆ. ಇದನ್ನ ಕಂಪ್ಲೀಟ್ ವರ್ಗಕ್ಕೆ ಹೋಗುತ್ತೆ ತರಕಾರಿ ಅನ್ನೋದಿಲ್ಲ, ಪ್ರತಿಯೊಬ್ಬರಿಗೂ ನಾವು ತಿಂತಾ ಇದೀವಲ್ವಾ, ಖಂಡಿತ. ಆಮೇಲೆ ಗ್ರಾಹಕರು ಕೂಡ ಬಿಸಿ ಮುಟ್ಟಿಸ್ಬೇಕು. ಹಂಗ ಅಲ್ಲಿ ಸಮಸ್ಯೆ ಇದ್ದಾಗ ನಾವು ಯಾಕೆ ತಗೊಳ್ಬೇಕು ಅಂತ ಪ್ರಶ್ನೆ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್ 4 ಜನಕ್ಕೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಿಜವಾಗ್ಲೂ ಕೂಡ ಒಬ್ಬ ಮನುಷ್ಯನಿಗೆ ಬೇಕಿರುವಂಥ ವಸ್ತು ಇದು. ತರಕಾರಿಗಳು ಬೇಕೇ ಬೇಕು. ನಾವು ಆರೋಗ್ಯವಾಗಿರಬೇಕು ಅಂದರೆ ಉತ್ತಮವಾಗಿರುವಂಥ ತರಕಾರಿಯನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ಆದರೆ ಅದು ಯಾವ ರೀತಿಯಾಗಿ ಕೊಳಚೆ ನೀರಿನಿಂದ ತಯಾರು ಮಾಡಲಾಗ್ತಾ ಇದೆ, ಅದರ ಮೇಲೆ ಮೂತ್ರ ವಿಸರ್ಜನೆ ಇದೆ ಅಂತ ಹೇಳಿದಾಗ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ಆದಷ್ಟು ಬೇಗ ಇದಕ್ಕೆ ಕಡಿವಾಣ ಸಿಗಬೇಕು, ಭರವಸೆ ಕೂಡ ಕೊಟ್ಟಿದ್ದಾರೆ. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅದು ಅಲ್ಲಿ ಫ್ರೆಶ್ ಆಗಿರುವ ಅಥವಾ ಕ್ವಾಲಿಟಿ ಕ್ಲೀನ್ ಯಾವ ರೀತಿಯಾಗಿ ಇರುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.